महागणपतिं स्मरामि महागणपतिं स्मरामि महागणपतिं स्मरामि वसिष्ठवामदेवादिवन्दितमहागणपतिम् महादेवसुतं गुरुगुहनुतं महादेवसुतं गुरुगुहनुतं प्रकाशं शान्तं महादेवसुतं गुरुगुहनुतं प्रकाशं शान्तं महाकाव्यनाटकादि प्रियम् महाकाव्यनाटकादिप्रियं मूषिकवाहनमोदकप्रियं महाकाव्यनाटकादिप्रियं मूषिकवाहनमोदकप्रियं महागणपतिं मनसा स्मरामि वसिष्ठवामदेवादिवन्दितमहा गणपतिम् ಧನ್ಯವಾದಗಳು. ಹಾ, ನಮಸ್ಕಾರ ಎಲ್ಲರಿಗೂ. ಸುಮಾ ನಾಗೇಶ್ ಅವರು ಹಾಡನ್ನ ಹೇಳಿ ಅಂದ ತಕ್ಷಣ ಹೇಳ್ತಾರೆ ನೋಡಿ, ಈ ಹಾಡು ಹೇಳೋರು, ಸಂಗೀತ ಕಲಿತವರು ತಕ್ಷಣವೇ ಹಾಡನ್ನ ಹೇಳೋ ಮಟ್ಟದಲ್ಲಿ ಇರ್ತಾರೆ. ಅದು ನಮಗೆ ಬರಲಿಲ್ವೇ ಅಂತ ಬಹಳ ಬೇಸರ ಇದೆ ನನಗೆ. ಇರ್ಲಿ, ಅದು ಎಲ್ರಿಗೂ ಎಲ್ಲಾನು ಬರೋದಿಲ್ಲ. ಅದಕ್ಕೆ ಸಾಕಷ್ಟು ತರ ಮಾತಾಡಕ್ ನಮಗ್ ಬರಲ್ವಲ್ಲ ಸರ್. ಇರ್ಲಿ, ಇಂದಿನ ಕಾರ್ಯಕ್ರಮ ನಮ್ಮ ಕನ್ನಡದ ಕವಿಗಳನ್ನ ಜ್ಞಾಪಿಸ್ಕೊಳ್ಳುವಂತ ವಿಚಾರ. ಈ ತಿಂಗಳಿನಲ್ಲಿ ಹುಟ್ಟಿದಂತಹ ಮುಖ್ಯವಾದ ವ್ಯಕ್ತಿಗಳು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ವಿ.ಕು. ಗೋಕಾಕರು, ಯಶವಂತ ಚಿತ್ತಾಲರು, ಸಂಗೊಳ್ಳಿ ರಾಯಣ್ಣ, ಬೆಳವಾಡಿ ಮಲ್ಲಮ್ಮ, ಮಾರ್ಕ್ ಕಬ್ಬನ್ ಬಗ್ಗೆ ಬಹಳ ಹೆಚ್ಚಿನ ವಿವರಗಳು ಈ ತಿಂಗಳಿನಲ್ಲಿ ವಿವಿಧ ಪತ್ರಿಕೆಗಳಲ್ಲಿ ಬಂದಿದೆ. ಕಬ್ಬನ್ ಪಾರ್ಕು, ಸುಮಾರು ವಿಚಾರಗಳು ಅವ್ರದ್ದು ಬಂದಿದೆ. ಆಮೇಲೆ ಜಿ ವೆಂಕಟಸುಬ್ಬಯ್ಯನವ್ರ ಬಗ್ಗೆ ಅವರ ಮಕ್ಕಳಾದ ಅರುಣಾ ಅವರು ಇಲ್ಲಿ ಭಾಷಣವನ್ನು ಮಾಡಿದ್ರು ಒಂದ್ಸಲ. ರಹಮತ್ತುಲ್ಲಾ ತರೀಕೆರೆ, ಇವರು ಇಷ್ಟು ಜನ ಈ ತಿಂಗಳಿನಲ್ಲಿ ಹುಟ್ಟಿದ ಕರ್ನಾಟಕದ ಮಹನೀಯರು. ಅವರಲ್ಲಿ ಒಬ್ಬರ ಪರಿಚಯನ್ನ ಮಾಡಬೇಕು ಅಂತ ನನಗಾಸೆ. ಅದರಿಂದ ಯಶವಂತ ಚಿತ್ತಾಲರನ್ನ ನಾನು ಆರಿಸ್ಕೊಂಡಿದ್ದೀನಿ. ಕಳೆದ ಬಾರಿ ನಾನು ಇನ್ನಿಬ್ಬರ ಬಗ್ಗೆ ಮಾತಾಡಿದ್ದೆ. ಯಶವಂತ ಚಿತ್ತಾಲರು ಕನ್ನಡದ ಸೃಜನಶೀಲ ಕಥೆಗಾರರು ಮತ್ತು ಕಾದಂಬರಿಕಾರರು ಅಂದ್ರೆ ಸುಳ್ಳಾಗೋದಿಲ್ಲ. ಇವರು ಪಂಪ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ಜನಿಸಿದ್ದು 3 ಆಗಸ್ಟ್ 1928ರಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹನೇಹಳ್ಳಿನಲ್ಲಿ ಇವರ ಜನನವಾಯಿತು. ಇವರ ಅಣ್ಣ ಗಂಗಾಧರ ಚಿತ್ತಾಲರ ಬಗ್ಗೆ ಬಹಳ ಜನಕ್ಕೆ ಚೆನ್ನಾಗಿ ಗೊತ್ತಿರುತ್ತೆ. ಇವರ ಮಾತೃಭಾಷೆ ಕನ್ನಡ ಅಲ್ಲ, ಕೊಂಕಣಿ. ಹನೇಹಳ್ಳಿ ಕುಮಟಾದಲ್ಲಿ ಇವರ ಪ್ರಾಥಮಿಕ ವಿದ್ಯಾಭ್ಯಾಸ, ನಂತರ ಉನ್ನತ ವಿದ್ಯಾಭ್ಯಾಸ ಧಾರವಾಡ, ಮುಂಬೈ, ಅಮೆರಿಕಾನಲ್ಲಿ ಆಯಿತು. ಇವರು ತಂತ್ರಜ್ಞಾನದಲ್ಲಿ ಹೆಚ್ಚಿನ ಪರಿಣತಿ ಹೊಂದಿದ್ರು. ಅನೇಕ ಕಡೆ ಕೆಲಸಗಳನ್ನು ಮಾಡಿದ್ದಾರೆ. ಸುಮಾರು 30 ವರ್ಷ ತಂತ್ರಜ್ಞಾನದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ.
ಜೊತೆಗೆ ಈ ಕಥೆಗಳನ್ನು ಬರೆಯೋದು, ಕಾದಂಬರಿಯನ್ನು ಬರೆಯೋದು ಮುಂದುವರಿಸ್ತಾ ಇದ್ರು ಅವರು. ಈ ಚಿತ್ರಕಲೆ ಇವರ ಆಸಕ್ತಿ. ತಂತ್ರಜ್ಞಾನ ಕ್ಷೇತ್ರದಲ್ಲಿ 30 ವರ್ಷದ ಸೇವೆ. ಬೊಮ್ಮಿಯ ಹುಲ್ಲು ಹೊರೆ ಇವರ ಪ್ರಥಮ ಕಥೆ. ಅಂಬೋಲಿನ ಆಟ, ಕಥೆಯಾದಳು ಹುಡುಗಿ, ಚಿತ್ತಾಲರ ಪ್ರಮುಖ ಕಥಾ ಸಂಕಲನಗಳು. ಇವರ ಕಾದಂಬರಿ ಅಂದರೆ 3 ದಾರಿ. ಇದರಲ್ಲಿ ಭೀತಿ, ಪ್ರೀತಿ ಹಾಗೂ ಆತ್ಮನಾಶದ ಬಗ್ಗೆ 3 ದಾರಿಗಳು ಅನ್ನೋ ರೀತಿಯಲ್ಲಿ ತುಂಬಾ ಸುಂದರವಾಗಿ ವರ್ಣಿಸಿದ್ದಾರೆ. ಇವ್ರದ್ದು ಸೃಜನಶೀಲ ವ್ಯಕ್ತಿತ್ವ, ಸೃಜನಶೀಲ ಸಾಹಿತ್ಯ ಅಂತ ಹೇಳಿದ್ರು ಸುಳ್ಳಾಗೋದಿಲ್ಲ. ಇವರ ಇನ್ನೊಂದು ಮನೋಜ್ಞವಾದ ಕಾದಂಬರಿ ಅಂದರೆ ಶಿಕಾರಿ. ಇವರಿಗೆ ತುಂಬಾ ಹೆಚ್ಚಿನ ಹೆಸರನ್ನ ತಂದುಕೊಟ್ಟ ಕಾದಂಬರಿ ಇದು. ಪುರುಷೋತ್ತಮ ಇವರ ಬೃಹತ್ ಕಾದಂಬರಿ. ಇದನ್ನು ಓದಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ. ಇದೊಂದು ದೊಡ್ಡ ಕಾದಂಬರಿ, ಅಂದ್ರೆ ಬೃಹತ್ತಾಗಿ ಬರೆದಿರುವಂತಹ ಒಂದು ಕಾದಂಬರಿ ಅಂತ ನಾನು ಅನ್ಕೊಳ್ತೀನಿ. ಸಮಾಜದ ಒಂದು ಸೃಷ್ಟಿ ಚಿತ್ರಣನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸಾಹಿತ್ಯ, ಸೃಜನಶೀಲತೆ ಮತ್ತು ನಾನು, ಇದು ಪ್ರಬಂಧಗಳ ಸಂಕಲನ. ಇವರ ಕೃತಿಗಳು ಭಾಷಾಂತರವಾಗಿದೆ, ಅನೇಕ ಭಾಷೆಗಳಲ್ಲಿ ಬಂದಿದೆ. ಕರ್ನಾಟಕ ಸರ್ಕಾರ 2007ರಲ್ಲಿ ಇವರಿಗೆ ಪಂಪ ಪ್ರಶಸ್ತಿ ನೀಡಿತು. ಇದಲ್ಲದೆ ಕೇಂದ್ರ ಮತ್ತು ಸಾಹಿತ್ಯ ಪರಿಷತ್ ಅಕಾಡೆಮಿ ಪ್ರಶಸ್ತಿ ಇವರಿಗೆ ದೊರೆತಿದೆ. ಮಹಾರಾಷ್ಟ್ರ ಸರ್ಕಾರದ ಗೌರವ ಪ್ರಶಸ್ತಿ, ಚಿತ್ತಾಲ್ರಿಗೆ ಮಾಸ್ತಿ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, ಶಿವರಾಮ ಕಾರಂತರ ಪ್ರಶಸ್ತಿ, ಶ್ರೀ ಗುರು ನಾರಾಯಣ ಪ್ರಶಸ್ತಿ, ಭಾರತೀಯ ಭಾಷಾ ಪ್ರಶಸ್ತಿ. ಇವರ ಪ್ರತಿಭೆಗೆ, ಇವರ ಸೃಜನಶೀಲತೆಗೆ ಕರ್ನಾಟಕದಲ್ಲಿ ಸಾಕಷ್ಟು ಹೆಸರು ಬಂದಿದೆ. ಇವರಿಗೆ ಪ್ರಸಿದ್ಧಿ ದೊರೆತಿದೆ, ಗೌರವ ದೊರೆತಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಸಂತೋಷ ಆಗುತ್ತೆ. ಇಂದು ಬಹಳ ಮುಖ್ಯವಾದ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಶ್ರೀ ತನ ಶಿವಕುಮಾರ್ ರವರು ಷಟ್ಪದಿಯ ಬಗ್ಗೆ ನಮಗೆ ಒಂದು ಪರಿಚಯವನ್ನು ಕೊಡ್ತಾರೆ. ಇವರು ಮೂಲತಃ ಮಂಡ್ಯ, ಕೊಪ್ಪಳದವರು. ಮಂಡ್ಯನಲ್ಲಿ ಇವರ ಪ್ರಾಥಮಿಕ ಶಿಕ್ಷಣ ಆಯಿತು. ಆಮೇಲೆ ಒಂದು ದಿನ ಅಲ್ಲೇನೆ ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದರು. ಕನ್ನಡ ಇವರಿಗೆ ಹುಟ್ಟಿನಿಂದಾನೇ ಬೆರೆತುಕೊಂಡು ಬಂದ್ಬಿಟ್ಟಿದೆ. 6ನೇ ವರ್ಷದಲ್ಲೇನೆ ಇವರು ನಾಟಕಗಳನ್ನ ಆಡ್ತಿದ್ರು. ಸುಮಾರು ಒಂದು 35 ನಾಟಕಗಳನ್ನ ಇವರು ಅವರೇ ಬರೆದುಬಿಟ್ಟು ಅವರೇನೆ ನಿರ್ದೇಶನ ಮಾಡಿ ಅವರೇ ಆಡುವಂಥ ವಿಚಾರಗಳು ಜಾಸ್ತಿ. ನಾನು ಒಂದು ಕನ್ನಡದಲ್ಲಿ ಒಂದು 5 ಕವಿಗಳ ಬಗ್ಗೆ, ಲೇಖಕರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ, ಧ್ರುವತಾರೆಗಳು ಅಂತ. ಆ 5ರಲ್ಲಿ ನಾನು ತನಾಶಿ ಅವರನ್ನು ಆರಿಸ್ಕೊಂಡು ಅವ್ರ ಬಗ್ಗೆ ನಾನು ವಿಶದವಾಗಿ ತಿಳ್ಕೊಂಡು ಬರೆದಿದ್ದೇನೆ. ಆದರೆ ತಿಳ್ಕೊಳ್ಳೋಕ್ಕೆ ಒಂದು ವಿಚಾರ, ಅವ್ರನ್ನ ನಾನು ಗುರುಗಳು ಅಂತಾನೆ ಪರಿಗಣಿಸ್ತೀನಿ, ಅದೇ ರೀತಿ ಕರಿತೀನಿ. ಅವರು ನಾನು ಕರೆದಾಗ ನಮ್ಮ ಮನೆಗಾಗ್ಲಿ ನಮ್ಮ ಕಾರ್ಯಕ್ರಮಗಳಿಗಾಗಿ ಬಂದಿದ್ದಾರೆ. ನಗು ನಗುತ ನಲಿ ಬಾಳು ಅಂತ ಒಂದು ಗುಂಪಿದೆ. ಅಲ್ಲಿ ಸುನಿಲ್ ಹಳಿಯೂರವರು ಗಣನಾಯಕರು. ಅಲ್ಲಿ ಇವಾಗ ಪ್ರಾರ್ಥನೆ ಮಾಡಿದ ಸುಮಾ ಅವರು ಇದ್ದಾರೆ, ನಾನು ಇದ್ದೀನಿ, ತನಾಶಿ ಅವರು ಇದ್ದಾರೆ. ಅವರು ಅನೇಕ ಗುಂಪುಗಳಿಗೆ ಬೇಕಾದವರು. ಬೆಳಗ್ಗೆ 5 ಗಂಟೆ ಅಥವಾ 6 ಗಂಟೆಗೆ ಒಂದು 4 ಕವನ, 5 ಕವನ, ಒಂದೊಂದು ಸಲ 10 ಕವನ ಒಟ್ಟಿಗೆ ಬಂದ್ಬಿಡುತ್ತೆ. ನಾನು ಭಗವತಿನಲ್ಲಿ ಒಂದು ಚಾರಣಕ್ಕೆ ಹೋಗಿದ್ವಿ 2 ದಿನ. ಆಗ ಅವ್ರ ಜೊತೆ ಇದ್ದೆ. ನನ್ನ ಪಕ್ಕದಲ್ಲೇ ಕೂತ್ಕೊಂಡು ತಕ್ಷಣನೇ ಮೊಬೈಲ್ನಲ್ಲಿ ನೇರವಾಗಿ ಬರೆದುಬಿಟ್ಟು ಎಲ್ರಿಗೂ ಕಳಿಸ್ಬಿಟ್ರು. ಅವ್ರಿಗೆ ಈ ಕೈಲಾಸಂ ಹೇಳ್ತಾ ಇದ್ರು, ಕಥೆ ಅಂತ ಹೇಳಿದ್ರೆ ಸುಮ್ಮನೆ ಯೋಚನೆ ಮಾಡ್ದಂಗೆ ನಿಜ ಜೀವನ ಅಷ್ಟೇ, ಅದನ್ನ ಬರೆಯಕ್ಕೆ ಕೂತ್ಕೊಳ್ಳೋದು ಅದು ಇದು ಎಲ್ಲ ಇರೋದಿಲ್ಲ ಅಂತ. ಆ ರೀತಿ ತಾನಾ ಶಿವಕುಮಾರ್ಗೆ ಸರಸ್ವತಿ ಎಷ್ಟು ಒಲದು ಬಿಟ್ಟಿದ್ದಾಳೆ ಅಂತ ಹೇಳಿದ್ರೆ, ಅವರು ನಿರರ್ಗಳವಾಗಿ ಭಾಷಣ ಮಾಡಬಲ್ಲರು. ನಮ್ಮಣ್ಣ JN ರವಿ ನೈವೇಲಿನಲ್ಲಿ ಭಾಷಣಗಳನ್ನ ಅನೇಕನ ಏರ್ಪಡಿಸಿದ್ದ. ಯಾಕಂದ್ರೆ ಅಲ್ಲಿ ಕನ್ನಡ ಸಂಘದ ಬಹಳ ಚೆನ್ನಾಗಿದೆ, ಅಲ್ಲಿ ಅವನು ಅಧ್ಯಕ್ಷ ಆಗಿದ್ದ. ಅವನು ಕೇಳ್ದ, ತುಂಬಾ ಚೆನ್ನಾಗಿ ಮಾತಾಡೋರಿಗೆ ಯಾರನ್ನಾದ್ರೂ ಹೇಳಯ್ಯ ಅಂತ. ನಾನು ಕಬ್ಬಿನಾಲೆ ವಸಂತ ಭಾರದ್ವಾಜ ನನ್ನ ಸ್ನೇಹಿತ, ಅವನನ್ನು ಹೇಳಿದೆ. ಮುಂದಿನ ವರ್ಷ ತನಾ ಶಿವಕುಮಾರ್ ಅವ್ರನ್ನ ಹೇಳಿದೆ. ಅಲ್ಲಿಗೆ ಬಂದರು. ಅಲ್ಲಿ TVನಲ್ಲಿ ಇಳ್ಕೊಂಡ್ರು ಗಂಡ ಹೆಂಡತಿ. ಬೆಳಗ್ಗೆ 7 ಗಂಟೆಗೆ ಸೇರಿದ್ವಿ. ನಾನು ಅವ್ರ ಜೊತೆ ಹೊಟ್ಟೋದೆ. ಅವ್ರು ನೋಡೇ ಇರಲಿಲ್ಲ, ನಾನು ಬರೀ ಕೇಳಿದ್ದಷ್ಟೇ. ನಾನು ಹೊಟ್ಟೋದೆ ಅವ್ರ ಜೊತೆ.
ಒಂದೇ ಬಸ್ನಲ್ಲಿ ಹೋದ್ವಿ, ಅಲ್ಲೇ ಪರಿಚಯ ಆಗಿದ್ದು. ಆಮೇಲೆ ಅಲ್ಲಿ ಇಳ್ಕೊಂಡು ನಟರಾಜನ ದೇವಸ್ಥಾನಕ್ಕೆ ಕರ್ಕೊಂಡೋದೆ ನಾನು. ಅಲ್ಲೇ ಒಂದು ಕವನ ಬರೆದ್ಬಿಟ್ರು ನಟರಾಜನ ಮೇಲೆ. ಆಮೇಲೆ ಹಳೆಗನ್ನಡ ಹೊಸಗನ್ನಡ ಎರಡನ್ನೂ ಮಾತಾಡಬೇಕು ಅಂತ ಹೇಳಿದ್ರು. ಬೆಳಗ್ಗೆ ಹಳೆಗನ್ನಡ ಮಾತಾಡಿದ್ರು, ಸಾಯಂಕಾಲ ಹೊಸಗನ್ನಡ ಮಾತಾಡಿದ್ರು. ಎರಡು ಭಾಷಣ ಕೊಟ್ಬಿಟ್ರು. ಯಾವುದೇ ಒಂದು ವಿಚಾರ ನೀವು ಭಾಷಣ ಮಾಡಿ ಅಂತ ಹೇಳಿದ್ರೆ ತಕ್ಷಣನೇ ಒಪ್ಕೊಂಡು ಭಾಷಣ ಮಾಡೋ ಅಂಥವ್ರು. ಆದ್ರೆ ನಾನು ಈ ಭಾಷಣನ್ನೇನೋ ಏರ್ಪಾಡು ಮಾಡಿಬಿಟ್ಟೆ. ಏರ್ಪಾಡು ಮಾಡಿದ್ರೆ ನನ್ನ ಸ್ನೇಹಿತರು ಅನೇಕರು ಫೋನ್ ಮಾಡಕ್ಕೆ ಶುರು ಮಾಡಿಬಿಟ್ರು. ಅವ್ರ ಆರೋಗ್ಯ ಚೆನ್ನಾಗಿದೆಯೇನಯ್ಯ, ನೀ ತೊಂದರೆ ಕೊಡ್ತಾ ಇದೆಯೇನಯ್ಯ? ನಾ ಹೇಳಿದೆ, ಇಲ್ಲಪ್ಪ, ಖಂಡಿತ ಇಲ್ಲಪ್ಪ. 2 ದಿನದ ಹಿಂದೆ ಅಷ್ಟೇ ಅವ್ರಿಗೆ ಫೋನ್ ಮಾಡಿದ್ದೆ. ಅವರು 1 ದಿನ ತಗೊಂಡು ಆಮೇಲೆ ನನಗೆ ಹೇಳಿದ್ರು, ಇಲ್ಲ ನಾನು ಮಾಡ್ತೀನಿ ಅಂತ. ಆಮೇಲೆನೆ ಮಾಡಿಸ್ತಾ ಇರೋದು. ಆ ಥರ ಎಲ್ಲ ಯೋಚನೆ ಮಾಡಬೇಡ ನೀನು ಅಂತ ಹೇಳಿದೆ. ಅವರ ಆರೋಗ್ಯದ ಬಗ್ಗೆ ನಮಗೆಲ್ಲ ಬಹಳ ಕಾಳಜಿ ಇದೆ. ಆದ್ರೆ ಅದನ್ನೆಲ್ಲ ಅವರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ಸಾಹಿತ್ಯ ಅಂತ ಹೇಳಿದ್ರೆ ಎಲ್ಲನ್ನೂ ಮರೆತು ಬಿಡ್ತಾರೆ. ಅವರ ಶ್ರೀಮತಿ ಅವರಿದ್ದಾರೆ, ಚಂದ್ರಿಕಾ ಅವರು ಎಲ್ಲದಕ್ಕೂ ಕಾರಣಗಳು ನನ್ನ ಚಂದ್ರಿಕಾ ಅಂತಾನೆ ಅವ್ರು ಹೇಳ್ತಾರೆ. ಎಲ್ಲದಕ್ಕೂ ಅವರೇನೆ ಮುಖ್ಯ. ಇವರು ಅನೇಕ ಕವನಗಳನ್ನ ಬರೆದಿಟ್ಟಿದ್ದು. ಒಂದು ಬಾರಿ ಏನಾಯ್ತು, ಇವರ ಲೈಬ್ರರಿ, ಇವರ ಕವನಗಳು ಬರೆದಿರೋದು ಎಲ್ಲಾನು ಬೆಂಕಿಗೆ ಆಹುತಿ ಆಗೋಯ್ತು. ಆಮೇಲೆ ಹೊಸದಾಗಿ ನಾವು ನಾಡನ್ನ ಕಟ್ಟೋಣ ಅಂತ ಅನ್ಕೊಂತಿದೀವಲ್ಲ, ಆ ರೀತಿ ಅವ್ರು ಹೊಸದಾಗೆಲ್ಲ ಕಟ್ಟಕ್ಕೆ ಶುರು ಮಾಡಿದ್ರು. ಎಲ್ಲ ಇಲ್ಲಿ ಇರುತ್ತೆ, ಸರಸ್ವತಿ ಕೃಪೆ ಇದೆ, ಇನ್ನೇನ್ ಬೇಕು ಅಂತ. ಇವರು ತುಂಬಾ ಬಡತನದಲ್ಲಿ ಬೆಳೆದವರು. ಇವ್ರು ಹೇಗೆ ಬೆಳೆದಿದ್ರು ಸಣ್ಣ ವಯಸ್ಸಿನಲ್ಲಿ ಅಂತ ನೀವು ಯೋಚನೆ ಮಾಡಿದ್ರೆ ಕಷ್ಟವಾಗಿ ಹೋಗುತ್ತೆ. ಆದ್ರೆ ಅದೇ ರೀತಿ ಬೆಳ್ಕೊಂಡ್ ಬಂದಿದ್ದಾರೆ. ಅವರಿಗೆ ಸರಸ್ವತಿಯ ಒಲವಿದೆ, ಅಟ್ ಸಾಕು. ಅವರು ಪ್ರಾಧ್ಯಾಪಕರಾಗಿದ್ರು, ಆಮೇಲೆ ಜುಡಿಷಿಯಲ್ ಸಿಸ್ಟಮ್ ನಲ್ಲಿದ್ರು, ಬೆಳಗಾಂನಲ್ಲಿ ಇದ್ರು, ಇವಾಗ ಬೆಂಗಳೂರಿನಲ್ಲಿದ್ರು. ಇವಾಗ ತಿರ್ಗಾ ಮಂಡ್ಯಗೆ ಅವ್ರಿಗೆ ಹಾಕಿದ್ದಾರೆ. ಪಾಂಡವಪುರದಲ್ಲಿ ಅನೇಕ ದಿನ ಇದ್ರು, ಕೆಲಸ ಮಾಡಿದ್ರು. ಈಗ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಇನ್ನೇನು ನಿವೃತ್ತಿ ಆಗುವಂತ ಸಮಯ. ಮಗ ಲೆಫ್ಟಿನೆಂಟ್ ಆಗಿದ್ದ. ಅವನ ಬಗ್ಗೆ, ಅವನ ಮಗನ ಬಗ್ಗೆ ಅವನ ಪುಸ್ತಕ ಬರೆದ್ಬಿಟ್ಟಿದ್ದಾರೆ. ಅವನಿಗೋಸ್ಕರ ಅವನು ಹುಟ್ಟಿದ ಹಬ್ಬದ ದಿನ ಕೊಡುಗೆ ಅಂತ ಸಣ್ಣ ಮಕ್ಕಳಿಗೆ ಕವನಗಳು. ಈ ರೀತಿ ಅನೇಕ ಪುಸ್ತಕಗಳನ್ನ ಅವರು ಪ್ರಕಟಿಸ್ಬಿಟ್ಟಿದ್ದಾರೆ. DVG ಅವರ ಮಂಕುತಿಮ್ಮನ ಕಗ್ಗ 1000 ಪ್ರತಿಗಳು, ಸುಮಾರು 1000 ಪುಟಗಳ ಪುಸ್ತಕನ DVG ಬಳಗದವರು, ಕನಕರಾಜು ಅವರು ಬಹಳ ಆಸಕ್ತಿ ತಗೊಂಡು ಪ್ರಕಟಿಸಿದ್ದಾರೆ. 1000 ಪ್ರತಿನಲ್ಲಿ 1 ಪ್ರತಿನೂ ಬಾಕಿ ಇಲ್ಲ, ಎಲ್ಲ ಜನ ತಗೊಂಡಾಗೋಗಿದೆ. ಸೋಮೇಶ್ವರ ಶತಕ ಬಗ್ಗೆ ಬರೆದಿದ್ದಾರೆ. ರಾಮಾಯಣ ಬರಿತಾ ಇದ್ರು. ಇವಾಗ ಶಂಕರಾಚಾರ್ಯರ ಬಗ್ಗೆ ಬರಿಬೇಕು ಅಂತ ಬಹಳ ನನ್ನ ಜೊತೆ ಕೆಲವು ವಿಚಾರಗಳನ್ನ ಹಂಚಿಕೊಂಡಿದ್ರು. ಮಧ್ವ, ಶಂಕರ, ರಾಮಾನುಜ ಮೂರನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಸುಸ್ಪಷ್ಟವಾಗಿ ಸಂಸ್ಕೃತವನ್ನ, ಶ್ಲೋಕಗಳನ್ನ, ಮಂತ್ರಗಳನ್ನ ಹೇಳುವಂತ ವ್ಯಕ್ತಿ. ಇಂಥ ದೊಡ್ಡ ವ್ಯಕ್ತಿನ ನಾನು ಪರಿಚಯ ಮಾಡಿಕೊಡಕ್ಕೆ ಬಹಳ ಸಂತೋಷ ಆಗುತ್ತೆ. ದಯವಿಟ್ಟು ತಾನಾ ಶಿವಕುಮಾರ್ ಅವರು ತಮ್ಮ ಭಾಷಣವನ್ನು ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಕೇಳ್ತಾ ಇದೆಯಾ? ನಂದನಿ ಎಲ್ರಿಗೂ ನಮಸ್ಕಾರ. ಪ್ರೀತಿ ಜಾಸ್ತಿ ಆದ್ರೆ ಮುದ್ದು ಜಾಸ್ತಿ ಆಗ್ಬಿಡುತ್ತಂತೆ. ಹಾಗೆ ನನ್ನ ಬಳಗದ ಜನಕ್ಕೆ, ನನ್ನನ್ನ ಹತ್ತಿರದಿಂದ ಕಂಡ ಜನಕ್ಕೆ ನನ್ನ ಬಗ್ಗೆ ಒಂದು ಅದಮ್ಯವಾದಂತಹ ಪ್ರೀತಿ. ಹಾಗಾಗಿ ನಮ್ಮ ಜಗಣ್ಣ ಕೂಡ ಅಂತಹವರಲ್ಲಿ ಒಬ್ಬರು. ಮಗುವನ್ನ ಲಾಲಿಸಿದಂತೆ ನನ್ನನ್ನ ಅತ್ಯಂತ ಪ್ರೀತಿಸುವ ಹೃದಯ. ಈ ದಿನ ಏನು ಷಟ್ಪದಿ, ಅದರಲ್ಲಿಯೂ ಭಾಮಿನಿ ಷಟ್ಪದಿ ಬಗ್ಗೆ ಮಾತನಾಡಬೇಕು ಅನ್ನುವಂತಹ ವಿಚಾರ ಬಹುಶಃ ಬಹಳ ಹಳೆಯದು. ಒಂದು 3-4 ತಿಂಗಳಿಂದ ಅಶ್ವಥ್ ಕುಮಾರ್ ಅವರು ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ನನಗೆ ಸಮಯ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಆಗ್ತಿದೆ. ಕಡೆಗೆ ಒಂದು ದಾಸ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ, ಹರಿಭಕ್ತಿ ಸಾರದ ಬಗ್ಗೆ ಮಾತನಾಡುವಾಗ ಮತ್ತೊಮ್ಮೆ ಪ್ರಸ್ತಾಪ ಇಟ್ರು. ಆಗ್ಲೂ ಕೂಡ ಮಾಡೋಣ ಅಂತ ಹೇಳಿದ್ದೆ. ಈಗ ಮೊನ್ನೆ ಜಗಣ್ಣ ಅವರು ಮಾತಾಡ್ತೀರಾ ಅಂದ್ರು. ಒಂದಿನ ಸಮಯ ತಗೊಂಡೆ. ನನಗೂ ಸ್ವಲ್ಪ ಜ್ವರ ಇತ್ತು. ಚೆನ್ನಾಗಿರುತ್ತೆ ಜ್ವರದ ಒಂದು ಅನುಭವ ಕೂಡ. ಮನುಷ್ಯನನ್ನ ಸಾಕಷ್ಟು ಬೇಯಿಸುತ್ತೆ. ಯಾವ ಮನುಷ್ಯ
ಎಲ್ಲ ಒತ್ತಡಗಳಲ್ಲಿ ಸಿಲುಕ್ತಾನೋ, ಎಲ್ಲ ನೋವುಗಳಲ್ಲಿ ಬೆರಿತಾನೋ ಆತ ಮಾತ್ರ ನಿಧಾನವಾಗಿ ಪರಿಪಕ್ವವಾಗ್ತಾನೆ. ಅಪರಂಜಿ ಆಗಬೇಕಾಗಿದ್ರೆ ಚಿನ್ನ ತನ್ನ ಕಾಳಿಕೆಯನ್ನ ಕಳೆದುಕೊಳ್ಬೇಕಾಗತ್ತೆ ಮೂಸೆನಲ್ಲಿ. ಹಾಗಾಗಿ ಬದುಕಿನ ಎಲ್ಲ ಘಟನೆಗಳನ್ನ ನಾವು ಜೀವನದ ಅವಿಭಾಜ್ಯ ಅಂಗ ಅಂತ ಕರೆಯೋದಾದ್ರೆ, ನಮ್ಮ ದೇಹದ, ನಮ್ಮ ಸುತ್ತಮುತ್ತಲಿನ ಎಲ್ಲ ಪರಿಸರವೂ ಕೂಡ ಅದರಲ್ಲಿ ಪಾತ್ರಧಾರಿಗಳಾಗ್ಬಿಡ್ತವೆ, ನಮಗೆ ಗುರುವಾಗ್ಬಿಡ್ತವೆ, ನಮ್ಮ ಗುರಿ ಆಗ್ಬಿಡ್ತದೆ. ಈ ಗುರು ಮತ್ತು ಗುರಿ ಎರಡೂ ಕೂಡ ಜೀವನವೇ ಆಗಿರೋದ್ರಿಂದ ನಮಗೆ ಬದುಕು ಪ್ರತಿ ಕ್ಷಣವೂ ನವನವೋನ್ಮೇಷ ಶಾಲಿನಿ ಆಗ್ಬಿಡುತ್ತೆ. ಯಾಕಂದ್ರೆ ಪರೀಕ್ಷೆನಲ್ಲಿ ನಮಗೆಲ್ಲ ಪಾಠ ಹೇಳ್ಕೊಟ್ಟು ಆ ನಂತರ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ. ಆದ್ರೆ ಜೀವನ ಮೊದಲು ಪ್ರಶ್ನೆಗಳನ್ನ ಒಡ್ಡುತ್ತೆ, ನಮ್ಮಿಂದ ಉತ್ತರವನ್ನ ಬಯಸುತ್ತೆ, ಆಮೇಲೆ ಪಾಠವನ್ನ ಕಲಿಸುತ್ತೆ. ಅದರ ಅರ್ಥ ಪ್ರತಿಯೊಬ್ಬನ ಅನುಭವವೂ ಇನ್ನೊಬ್ಬನ ಅನುಭವಕ್ಕಿಂತ ಭಿನ್ನವಾದದ್ದು ಅನ್ನೋದು. ಈ ದಿನ ಷಟ್ಪದಿಯ ಬಗ್ಗೆ ಪರಿಚಯ ಅಥವಾ ಭಾಮಿನಿ ಷಟ್ಪದಿಯ ಪರಿಚಯ ಅಂತ ವಿಷಯವೇನೋ ಇದೆ. ನಿಜವಾಗಿ ನಾನು ಪರಿಚಯ ಮಾಡ್ತೇನೆ ಅಂದ್ರೆ ಬಹಳ ದೊಡ್ಡ ಮೂರ್ಖನಾಗ್ಬಿಡ್ತೇನೇನೋ, ಅಷ್ಟು ದೊಡ್ಡ ಸಾಮ್ರಾಜ್ಯ ಷಟ್ಪದಿಯದು. ಒಬ್ಬೊಬ್ಬ ಕವಿಯ ವಿಚಾರಗಳನ್ನು ಎತ್ತಿಕೊಂಡು ಹೇಳೋದಿಕ್ಕೆ ತಿಂಗಳಾನುಗಟ್ಲೆ ಬೇಕು. ಒಂದೊಂದು ಷಟ್ಪದಿಯ ಬಗ್ಗೆ ವಿವರಿಸೋದಕ್ಕೆ ವಾರಗಟ್ಲೆ ಬೇಕು. ಒಂದೊಂದು ಪದ್ಯ ಎತ್ಕೊಂಡ್ರೆ ಒಂದ್ ದಿನ ಬೇಕು. ಇನ್ನು ಯಾವುದೋ ಒಂದು ಹೊಳವನ್ನು ತಕ್ಕೊಂಡ್ರೆ ಗಂಟೆ ಬೇಕು. ಬಹುಶಃ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥವಾಗಿರ್ಬೇಕು, ನಾನು ಹೇಗೆ ಇದನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಅಂತ. ಮಿಂಚಾದ್ರೆ ಒಂದು ಕ್ಷಣ ಮಿಂಚಿದ ತಕ್ಷಣ ಆ ಕ್ಷಣಕ್ಕೆ ನಮ್ಮ ಕಣ್ಣ ಮುಂದಿನ ದಾರಿ ಎಲ್ಲವೂ ಕಾಣಿಸ್ಬಿಡುತ್ತೆ. ಅದು ಮಿಂಚಿನ ಶಕ್ತಿ, ಅದು ಕುಮಾರವ್ಯಾಸನ ಶಕ್ತಿ. ನಾನು ಮಿಣುಕು ಹುಳ, ಸುಮ್ಮನೆ ಮಿಣ 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 ಅಂತ ಅನ್ಕೋಬೇಕು. ನನ್ನ ಶಕ್ತಿ ಇಷ್ಟು ಅಂತ ಕೇಳಿಸ್ಕೊಳ್ಳಿ ದಯಮಾಡಿ. ಷಟ್ಪದಿ, ಷಟ್ಪದಿ ಎಂದರೆ 6 ಸಾಲಿನ ಪದ್ಯ. ಆ ಷಟ್ ಪದ, ಪದ ಅಂದ್ರೆ ಸಾಲು, 6 ಸಾಲುಗಳಿರುತ್ತೆ. ಇದು ಮೊದಲ ನಿಯಮ. ಒಂದೊಂದು ಸಾಲಿನಲ್ಲಿಯೂ ಇಷ್ಟೇ ಅಕ್ಷರ ಇರಬೇಕು ಅಥವಾ ಇಷ್ಟೇ ಅಂಶ ಇರಬೇಕು, ಇಷ್ಟೇ ಮಾತು ಅನ್ನೋದು ಛಂದಸ್ಸಿನ ಧರ್ಮ ಏನಿದೆ ಅವುಗಳನ್ನ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಷಟ್ಪದಿ ಮೊದಲಿಗೆ ಅಂಶಗಣಘಟಿತವಾಗಿತ್ತು. ಛಂದಸ್ ಬಲ್ಲವ್ರಿಗೆ ಇದು ಗೊತ್ತಿರುತ್ತೆ. ಆನಂತರ ಅದು ಮಾತ್ರಾಗಣಘಟಿತವಾಯಿತು. ಈಗ ನಾವು ಮಾತ್ರಾಗಣದಲ್ಲಿಯೇ ಬರಿತಾ ಇದ್ದೇವೆ. ಈ ಅಂಶಗಣ, ಮಾತ್ರಾಗಣ ಇವುಗಳನ್ನ ಲೆಕ್ಕಕ್ಕೆ ಮಾತ್ರ ಇಟ್ಕೊಳ್ಳಿ. ಅಂಶಗಣ ನಿಧಾನಕ್ಕೆ ಕಲೀರಿ, ಅಷ್ಟು ಸುಲಭ ಅಲ್ಲ, ನಿಧಾನಕ್ಕೆ ಕಲಿಬೇಕು, ಸ್ವಲ್ಪ ಛಂದಸ್ಸಿನ ಪರಿಶ್ರಮ ಬೇಕು. ಆದ್ರೆ ದೊಡ್ಡದಲ್ಲ, ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ. ಮಾತ್ರಾಗಣ, ಮಾತ್ರಾಗಣ ಅಂದ ತಕ್ಷಣ ನಾವೆಲ್ಲ ಹೈಸ್ಕೂಲ್ನಲ್ಲಿ ಯಮಾತಾರಾಜ ಬಾನಸಲಗಂ ಅಂತ ಓದ್ಕೊಂಡ್ಬಿಟ್ಟಿದೀವಿ. ಅದೇ ರೀತಿ ನಾವು ಗುರ್ತಿಸ್ತೀವಿ, ಗುರು ಲಘುನ ಗುರ್ತಿಸ್ತೀವಿ, ವೃತ್ತಗಳನ್ನ ನೋಡ್ತೇವೆ. 1 ಮಾತ್ರೆ ಇರೋದನ್ನ ಲಘು ಎಂತಲೂ 2 ಮಾತ್ರೆ ಇರೋದನ್ನ ಗುರು ಅಂತಲೂ ಕರಿತೀವಿ. ಈ ರೀತಿ ಮಾತ್ರೆಯ ಗಣದ ಆಧಾರದ ಮೇಲೆ ಷಟ್ಪದಿಗಳನ್ನು ವಿಭಾಗಿಸಿಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಷಟ್ಪದಿಗಳಲ್ಲಿ
6 ಷಟ್ಪದಿಗಳನ್ನ ಪ್ರಮುಖವಾದ ಷಟ್ಪದಿಗಳು ಅಂತ ಕರೀತಾರೆ. ಅವುಗಳು ಅಂತಂದ್ರೆ ಶರ, ಕುಸುಮ, ಭೋಗ, ಭಾಮಿನಿ, ಪರಿವರ್ಧಿನಿ ಮತ್ತು ವಾರ್ಧಕ. ಇವುಗಳನ್ನ ನಾನು ಕೇವಲ ನೆಪ ಮಾತ್ರಕ್ಕೆ ಹೇಳ್ತಾ ಇದ್ದೇನೆ. ಶರ ಷಟ್ಪದಿಯಲ್ಲಿ ಸಾಮಾನ್ಯವಾಗಿ ನಾವು ಹಳೆಯ ಸಾಕಷ್ಟು ವಿವರಗಳನ್ನ ಪದ್ಯಗಳನ್ನ ನೋಡ್ತಾ ಹೋಗ್ತೀವಿ. ಅದು 4 ಮಾತ್ರೆಯ ಗಣಗಳ ಒಂದು ವಿಸ್ತಾರವನ್ನು ಹೊಂದಿದೆ. ಕುಸುಮ ಷಟ್ಪದಿಯು 5 ಮಾತ್ರೆಗಳ 2 ಗಣಗಳನ್ನ ಮೊದಲ ಸಾಲಿನಲ್ಲಿ 2ನೇ ಸಾಲಿನಲ್ಲಿ ಹೊಂದಿದೆ. ಭೋಗ ಷಟ್ಪದಿಯಂತೂ ಅತ್ಯಂತ ಸುಲಭವಾದಂತಹ 3 ಮಾತ್ರೆಯ ಲಯದಲ್ಲಿದೆ. ತಿರುಕನ ಕನಸನ್ನ ನೀವೆಲ್ಲ ಕೇಳಿಯೇ ಇದ್ದೀರಿ, ಹಾಡಿದ್ದೀರಿ, ನೋಡಿದ್ದೀರಿ. ತಿರುಕ ನೋರ್ವ ನೂರ ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಮಲಗಿರುತ್ತಲೊಂದು ಕನಸ ಕಂಡ ನೆಂತೆನೆ. ತಾನ ನಾನ ಈ ತರ ಲಯದಲ್ಲಿ ಅದು ಸಾಕ್ತಾ ಹೋಗುತ್ತೆ. ಭಾಮಿನಿಗೆ ಆಮೇಲೆ ಬರ್ತೀನಿ. ಪರಿವರ್ತಿನಿ ಷಟ್ಪದಿ ಅಂತ ಇದೆ. ತುಂಬಾ ಅಪರೂಪದ ಷಟ್ಪದಿ ಇದು. 4 ಮಾತ್ರೆಯ 4 ಗಣಗಳು 1, 2, 4, 5ನೇ ಸಾಲಿನಲ್ಲಿರುತ್ತೆ. ಹಾಗೇನೆ 4 ಮಾತ್ರೆಯ 6 ಗಣಗಳು ಮತ್ತೆ ಗುರು 3 ಮತ್ತೆ 6ನೇ ಸಾಲ. ಆ ನಂತರ ನಮ್ಗೆ ವಾರ್ಧಕ ಷಟ್ಪದಿ ಸಿಗುತ್ತೆ. ವಾರ್ಧಕ ಷಟ್ಪದಿ ಬಹಳ ಪ್ರಸಿದ್ಧವಾದ ಷಟ್ಪದಿಗಳಲ್ಲಿ ಒಂದು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ಲಕ್ಷ್ಮೀಶರ ಜೈಮಿನಿ ಭಾರತ ವಾರ್ಧಕ ಷಟ್ಪದಿಯ ಪ್ರಸಿದ್ಧ ಕಾವ್ಯಗಳು. ಇದಲ್ಲದೆ ಆ ಕಾಲದಲ್ಲಿ ರಾಘವಾಂಕ ಒಂದು ಅದ್ಭುತವಾದ ಪ್ರಯೋಗ ಮಾಡಿ ಉದ್ದಂಡ ಷಟ್ಪದಿ ಅಂತ ಕೊಡ್ತಾರೆ. ಇದೆಲ್ಲ ಹೆಸರುಗಷ್ಟೇ ತಿಳ್ಕೊಳ್ಳಿ. ಸುಮ್ನೆ ನಾನು ಭಾಮಿನಿ ಪರಿಚಯ ಮಾಡೋಕ್ ಮುಂಚೆ ಹೆಸರುಗಳು ಒಂದಿಷ್ಟು ಕಿವಿಯ ಮೇಲೆ ಬೀಳ್ಲಿ ಅಂತ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಚಂದ ತಿಳ್ಕೊಂಡಿರೋರು ಇದ್ದೀರಿ ನೀವು. ನನ್ನ ಉದ್ದೇಶ ಷಟ್ಪದಿಯ ಪಾಠ ಮಾಡುವುದಲ್ಲ, ಛಂದಸ್ಸಿನ ಪಾಠ ಮಾಡುವುದಲ್ಲ. ಹಾಗಾಗಿ ನಾನು ಇವುಗಳನ್ನ ಸುಮ್ಮನೆ ಹಾಗೆಯೇ ಒಂದು ಈ ಮುಖ್ಯ ನಾಟಕದಲ್ಲಿ ರಸ್ತೆಯ ದೃಶ್ಯವನ್ನ ರೋಡ್ ಸೀನ್ ಅಂತಾರಲ್ಲ, ಅದನ್ನ ಹೇಳೋ ಹಾಗೆ ಹೇಳ್ತಾ ಹೋಗ್ತೀನಿ. ಇನ್ನು ಕೆಲವರು ಮುಂದುವರೆದು ಷಟ್ಪದಿಯಲ್ಲಿ ಅರ್ಧ ಭಾಗವನ್ನು ಮಾಡಿಕೊಂಡು ತಲಷಟ್ಪದಿ ಅಂತಲೂ ಜಲಷಟ್ಪದಿ ಅಂತಲೂ ಮಾಡಿಕೊಂಡಿದ್ದಾರೆ. ಈಗ ನಾನು ಭಾಮಿನಿ ಷಟ್ಪದಿಗೆ ಅದರ ಪರಿಚಯವನ್ನು ಮಾಡಿಸಿ ಆಮೇಲೆ ಅದರ ಹಿನ್ನೆಲೆ ವಿವರವನ್ನು ಕೊಡ್ತೇನೆ. ಭಾಮಿನಿ ಷಟ್ಪದಿ ಎನ್ನುವುದು ಅತ್ಯಂತ ಪರಿಚಿತವಾದ, ತುಂಬಾ ಪ್ರಸಿದ್ಧವಾದ ಷಟ್ಪದಿಯ ಪ್ರಕಾರ. ಇದರಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಗಮನಿಸ್ತಕ್ಕಂತಹದ್ದು ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ. ಇದನ್ನ ಹೊರತುಪಡಿಸಿದ್ರೆ ತೊರವೆ ರಾಮಾಯಣ, ನರಹರಿಯ ಕುಮಾರ ವಾಲ್ಮೀಕಿ ಅಥವಾ ನರಹರಿಯ ತೊರವೆ ರಾಮಾಯಣ, ಚಾಮರಸನ ಪ್ರಭುಲಿಂಗ ಲೀಲೆ, ಆನಂತರ ಕನಕದಾಸರ ಹರಿಭಕ್ತಿ ಸಾರ, ಭೀಮಕವಿಯ ಬಸವ ಪುರಾಣ, ಭಾಸ್ಕರ ಕವಿಯ ಜೀವಂದರ ಚರಿತೆ. ನಿಮಗೆ ಬಹಳ ಆಶ್ಚರ್ಯವಾದ ಒಂದು ವಿಚಾರ ಹೇಳ್ತೇನೆ. ಜಿ.ಪಿ. ರಾಜರತ್ನಂ ಅವರ ಮಹಾಕವಿ ಪುರುಷ ಸರಸ್ವತಿ ಬಹಳ ಜನ ಗೊತ್ತಿಲ್ಲ, ಇರ್ಲಿ, ಅದ್ರ ಬಗ್ಗೆನೇ ಒಂದಿನ ಬೇಕಾದ್ರೆ ಮಾತಾಡೋಣ ಯಾವತ್ತಾದ್ರೂ ಸಮಯ ಬಂದಾಗ. ಇತ್ತೀಚಿನ ದಿನಗಳಲ್ಲಿ 21ನೇ ಶತಮಾನದ ಆದಿ ಭಾಗದಲ್ಲಿ ನರಹರಿ ಅಂತ ಒಬ್ಬ ಕವಿ ಬರ್ತಾನೆ. ಅವನೊಬ್ಬ ಯೇಸು ಚರಿತೆ ಅಂತ ಕೂಡ ಒಂದು ಭಾಮಿನಿ ಷಟ್ಪದಿಯಲ್ಲಿ ಕೃತಿಯನ್ನ ರಚನೆ ಮಾಡ್ತಾನೆ. ಇದು ಒಂದು ಕಡೆ ಇಟ್ಕೊಳ್ಳೋಣ. ಭಾಮಿನಿ ಷಟ್ಪದಿ 6 ಸಾಲಿನ ಪದ್ಯ. ಅದರಲ್ಲಿ 3-4ರ ಲಯ ಇದೆ. 1, 2, 4, 5ನೇ ಸಾಲಿನಲ್ಲಿ 3, 4, 3, 4 ಹೀಗೆ ಗಣವಿನ್ಯಾಸ ಇರುತ್ತೆ. 3 ಮಾತ್ರೆಯ ಒಂದು ಗಣ, 4 ಮಾತ್ರೆಯ ಒಂದು ಗಣ, 3 ಮಾತ್ರೆಯ ಒಂದು ಗಣ, 4 ಮಾತ್ರೆಯ ಒಂದು. ಹಾಗೆ ಹೇಳ್ಬಿಟ್ರೆ ಅದನ್ನ ತಿಳ್ಕೊಳ್ಳೋದು ಹೇಗೆ?
ಈಗ ಉದಾಹರಣೆಗೆ ನಾವ್ ಏನಾದ್ರೂ ತಿಳ್ಕೋಬೇಕು ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ, ಜಗವ ನೋಡಲು ಮೊಗವ ತಿರುಹದೆ ಗಗನ ದಾಸರೆ ಕಾಣುತ್ತಿರು ನೀ ನಗುತ ನೆಲೆಸಿರು ಬಾಳಿನೊಳಗಡೆ ಭವ್ಯ ಹಂದರದಿ. ಇದು ಈಗ ತಾನೇ ನಾನು ನಿಮ್ಮ ಮುಂದೆ ಹೇಳ್ತಾ ಇರ್ತಕ್ಕಂಥ ಪದ್ಯ. ತುಂಬಾ ಸುಲಭವಾಗಿ ಆಶು ಕವಿತೆ ರೀತಿಯಲ್ಲಿ ಹೇಳ್ತಾ ಹೋಗ್ಬೋದು. ತಾವು ಇದನ್ನ ನಾನು ಹೇಳ್ಬೇಕಾದಾಗ ನಿಮಗೆ ಅತ್ಯಂತ ನೆನಪು ಮಾಡಿಕೊಡ್ಬೇಕಾದದ್ದೇನಪ್ಪಾ ಅಂದ್ರೆ, ಒಂದು ಕ್ಷಣ ಛಂದಸ್ಸನ್ನ ಮರೆಯಿರಿ, ಒಂದು ಕ್ಷಣ ನಿಯಮಗಳನ್ನ ಮರೆಯಿರಿ. ಸುಲಭವಾಗಿ ನೆನಪಿಡೋದಕ್ಕೇನು ಮಾರ್ಗ? ನಿಯಮ ಏನಿದೆ? 1, 2, 4, 5ನೇ ಸಾಲಿನಲ್ಲಿ 3, 4, 3, 4 ಎಂಬ ಗಣ ಪ್ರಸ್ತಾರ ಬರುತ್ತೆ. 3, 6ನೇ ಸಾಲಿನಲ್ಲಿ 3, 4, 3, 4, 3, 4 ಗುರು ಈ ರೀತಿ ಬರುತ್ತೆ. ಆದ್ರೆ ಈ ರೀತಿ ಹೇಳ್ಬಿಟ್ರೆ ನಾವು ಶ್ರವ್ಯ ಮಾಧ್ಯಮದಲ್ಲಿ ಕಲಿಸ್ಲಿಕ್ಕಾಗೋದಿಲ್ಲ. ದೃಶ್ಯ ಮಾಧ್ಯಮ ಇರೋದ್ರಿಂದ ಏನಾದ್ರೂ ಬರವಣಿಗೆ ಇಟ್ಕೊಂಡು ಅದನ್ನ ಬರೆದು ತೋರಿಸಿದ್ರೆ ಬಹಳ ಸುಲಭವಾಗಿ ಕಲಿಯಬಹುದಾದಂತಹ ವಿಚಾರ ಆಗಿದೆ. ಹಾಗೇನೆ ಹೇಗೆ ಕಲಿಬಹುದು ನಾವು ನೋಡಿ. ಲಯ ಇಟ್ಕೊಳ್ಳಿ ಮನಸ್ಸಿನೊಳಗೆ. ತಾನ ನಾನನ ತಾನ ನಾನನ ತಾನ ನಾನನ ಹೀಗೆ ಲಾಲ ಲಾಲಲ ಲಾಲ ಲಾಲಲ ಅಥವಾ ಲಲಲ ಲಲಲಲ ಲಲಲ ಲಲಲಲ ಹೀಗಿಟ್ಕೊಂಡು ನೀವು ಗುನುಗಿ ವಿಚಾರ ಗುನುಗಬೇಕು. ಬೇಂದ್ರೆ ಬಹಳ ಚೆನ್ನಾಗಿ ಹೇಳ್ತಾರೆ, ಮಾತು ಮಾತು ಮತಿಸಿ ಬಂದ ನಾದದ ನವನೀತ ಅಂತ. ಆ ರೀತಿ ನವನೀತ ಬರ್ಬೇಕಾದ್ರೆ ಮೊದಲು ಮತಿಸಬೇಕು. ಆ ಮತಿಸಬೇಕು ಅಂತಂದ್ರೆ ಮೊದಲಿಗೆ ನಮಗೆ ಒಂದು ಮಂತಿರ್ಬೇಕು, ಕಡಿಯೋಕ್ಕೊಂದು ಹಗ್ಗ ಇರಬೇಕು, ಎಲ್ಲಕ್ಕಿಂತ ಹೆಚ್ಚಾಗಿ ಮತಿಸಲು ಮೊಸರಿರಬೇಕು. ಈ ಮೊಸರು ಅನ್ನುವಂತಹದ್ದು ನಮ್ಮ ಭಾಷೆ. ಕಡೆಯುವ ಹಗ್ಗ ಇದೆಯಲ್ಲ, ಈ ಕಡೆಯುವ ಹಗ್ಗವೇ ನಮ್ಮ ಛಂದಸ್ಸು. ಮಂತಿದೆಯಲ್ಲ ಕೋಲು, ಇದು ನಮ್ಮ ವಿಚಾರಧಾರೆ. ಈ ಕಡೆಯುವ ಕೈಗಳಿದೆಯಲ್ಲ, ಇದು ನಮ್ಮ ಭಾವನೆ. ಬರುತ್ತಲ್ಲ ನವನೀತ ಬೆಣ್ಣೆ, ಅದೇ ಕಾವ್ಯ. ನೋಡಿ ಹೇಗೆ ನಮ್ಮ ಕಾವ್ಯವನ್ನು ಏನಕ್ಕೆ ಬೇಕಾದ್ರೂ ಬಳಸ್ಕೊಳ್ಬಹುದು. ಕುವೆಂಪು ಒಂದ್ ಕಡೆ ಬಹಳ ಚೆನ್ನಾಗಿ ಹೇಳ್ಬಿಡ್ತಾರೆ, ಗೊಬ್ಬರದ ಮೇಲೆ ಬರೆಯುವುದೇ ಕಬ್ಬಮಂ ಆಹಾ ಕಡು ಕಷ್ಟ ಕಲಿಗಾಲ ಎಂದಪರು. ನೀವ್ ಯಾವ್ದ್ರ ಬಗ್ಗೆ ಬೇಕಾದ್ರೂ ಕಾವ್ಯ ಬರಿಬಹುದು. ಆ ರೀತಿ ಕಾವ್ಯವನ್ನ ಬರೆಯುವಾಗ ಭಾಮಿನಿ ಷಟ್ಪದಿಯನ್ನ ಬರೀಬೇಕಾದ್ರೆ 3 ಸಾಲ್ ಬರೆಯೋದನ್ನ ಕಲ್ತ್ಕೊಳ್ಳಿ. ಪ್ರಾಸ ಬಹಳ ಮುಖ್ಯ. ಪ್ರಾಸ ಎಂದರೆ ಪ್ರತಿ ಸಾಲಿನ 2ನೇ ವ್ಯಂಜನ. ಸ್ವರ ನೀವು ಗೊತ್ತಿದೆ, ನಿಮಗೆ ಸ್ವರಾಕ್ಷರಗಳು ಗೊತ್ತಿದೆ, ವ್ಯಂಜನಾಕ್ಷರಗಳು ಗೊತ್ತಿದೆ. ಆ 2ನೇ ವ್ಯಂಜನ ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸ್ವರಾಕ್ಷರದ ಜಾಗದಲ್ಲಿ ಕೂತ್ಕೊಳ್ಳುತ್ತೆ. ಯಾಕಂದ್ರೆ ಸ್ವರ ಕೂತ್ಕೊಳ್ಳೋದಿಲ್ಲ, ವ್ಯಂಜನಗಳೇ ಕೂತ್ಕೊಳ್ಳೋದು. ಇದನ್ನು ಒಂದ್ ಕಡೆ ಇಟ್ಕೊಳ್ಳೋಣ. ಇನ್ನೊಂದು ಕಡೆ ತ್ರಾಸವಾಗುವಾಗೆ ಮಾಡ್ಕೊಳ್ಬೇಡಿ. ಪ್ರಾಸವನ್ನ ಇಟ್ಕೊಂಡೇ ಬರೀಬೇಕು ಅನ್ನೋದು ನಿಯಮ. ಆದ್ರೆ ಆರಂಭದ ಬರವಣಿಗೆಗಳಲ್ಲಿ
ಪ್ರಾಸದ ಬಗ್ಗೆ ಚಿಂತೆ ಮಾಡಬೇಡಿ. ಯಾವಾಗ ನಿಮಗೆ ಪ್ರಾಸ ದಕ್ಕತ್ತೆ ಅಂತಂದ್ರೆ, ನೀವು ಪ್ರತಿನಿತ್ಯ ನಿಘಂಟನ್ನ ಇಟ್ಕೊಂಡ್ರೆ, ಒಂದು 5 10 ಪದಗಳನ್ನ ಪರಿಚಯ ಮಾಡ್ಕೊಂಡ್ರೆ, ನಿಮಗೆ ಆಗ ಬಹಳ ಸುಲಭವಾಗಿ ಅತ್ಯದ್ಭುತವಾಗಿ ಪದ ಸಂಪತ್ತು ಜಾಸ್ತಿ ಆಗುತ್ತೆ. ಈ ಪದ ಸಂಪತ್ತು ಜಾಸ್ತಿ ಆದಾಗ ನಿಮಗೆ ಹೊಸ ಹೊಸ ಪದಗಳನ್ನ ಬಳಸೋದಕ್ಕೆ ಶಕ್ತಿ ಬರುತ್ತೆ. ನಮಗೆಲ್ಲ ಹಿಂದೆ ಯಾವುದಾದ್ರೂ ಒಂದು ವಿಚಾರ ಇಟ್ಕೊಂಡು ಅದಕ್ಕೆ ಅಕ್ಷರಾನುಗತವಾಗಿ ಹೇಗೆ ಅದನ್ನು ಹೇಳಬಹುದು, ಈಗ ಚೆನ್ನಾಗಿದೆ, ಸುಂದರವಾಗಿದೆ ಅನ್ನೋದನ್ನ ಆ ಇಂದ ಹೇಳಪ್ಪ ಅಂದ, ಆ ಇಂದ ಹೇಳಪ್ಪ ಆಕರ್ಷಕ, ಹೀಗೆ ಹೇಳ್ಕೊಡ್ತಾ ಇತ್ತು. ಈ ರೀತಿ ಕಲಿಯೋದ್ರಿಂದ ಭಾಷೆ ಎಷ್ಟು ರೀತಿ ವಿಸ್ತಾರವನ್ನು ಹೊಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದಾಗಿತ್ತು. ಹಾಗಾಗಿ ಭಾಮಿನಿ ಷಟ್ಪದಿ ತುಂಬಾ ಆತ್ಮೀಯವಾಗಿ ನಮ್ಮ ಗಮನ ಸೆಳೆಯುತ್ತೆ. ಅದ್ರ ಹೆಸರು ಭಾಮಿನಿ ಅಂತಲೋ, ಅದರ ನಡಿಗೆ ಭಾಮಿದಿದೆಯೋ ಅಂತಲೋ, ಅಥವಾ ಮಾರ್ಜಾಲ ನಡಿಗೆಯ ರೀತಿಯಲ್ಲಿದೆ ಅಂತಲೋ ಅದು ಹೇಳೋದಕ್ಕೆ ಸುಲಭ. ನೂಲಿ ಯಾವಾಗ್ಲೂ ಅಷ್ಟೇ, ಸರಳ ರೇಖೆ ಯಾರಿಗೆ ಇಷ್ಟ ಆಗತ್ತೆ ಹೇಳ್ರಪ್ಪ, ವಕ್ರ ರೇಖೆ ಎಲ್ರಿಗೂ ಇಷ್ಟ ಆಗತ್ತೆ. ಈ ಭಾಮಿನಿ ಇರೋದೇ ವಕ್ರ ರೇಖೆಯಲ್ಲಿ 3 4 3 4 ಅಂತ, ತಕ್ಕಿಟ ತಕದಿಮಿ ತಕ್ಕಿಟ ತಕದಿಮಿ ಅಂತ ಹೇಳಿ ಜಂಪೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ಅದನ್ನ. ಆ ರೀತಿ ಆ ತಾಳಕ್ಕೆ ತಕ್ಕ ಹಾಗೆ ಬರೆಯುವಂತಹ ಶಕ್ತಿಯನ್ನ ಹೊಂದಿರತಕ್ಕಂತಹ, ತಾಳಕ್ಕೆ ತಕ್ಕ ಹಾಗೆ ಹಾಡಿಸಿಕೊಳ್ಳಬಲ್ಲ ಶಕ್ತಿಯನ್ನ ಹೊಂದಿರತಕ್ಕಂತಹ ಒಂದು ಕಾವ್ಯ. ಇನ್ನು ಗಮಕಕ್ಕೆ ಬಂದ್ರೆ, ಭಾಮಿನಿಯನ್ನ ಗಮಕ ಮಾಡುವುದು ಆನಂದದಾಯಕ. ಹಾಗಾದ್ರೆ ಬೇರೆ ಷಟ್ಪದಿಗಳು ಆನಂದದಾಯಕವಲ್ವೇ ಅಂದ್ರೆ ಹೌದು, ಗಮಕವೇ ಅತ್ಯಂತ ಆನಂದಮಯ ಕೋಶಕ್ಕೆ ನಮ್ಮನ್ನ ತೆಗೆದುಕೊಂಡು ಹೋಗುತ್ತೆ. ಭಾಮಿನಿ ಯಾಕೆ ಹೆಚ್ಚು ಇಷ್ಟವಾಗುತ್ತೆ ಅಂದ್ರೆ ಸರಳವಾಗಿರುತ್ತೆ, ಕಷ್ಟವಾಗಿರಲ್ಲ. ಹಾಗಾದ್ರೆ ಈ ಷಟ್ಪದಿ ಯಾವಾಗ ನಮಗೆ ಸಿಕ್ತು? 12ನೇ ಶತಮಾನದಲ್ಲಿ 1224ರ ಹರಿಹರದ ಶಾಸನದಲ್ಲಿ ಪೋಲಾಳ್ವ ದಂಡನಾಥ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದ. ಅವನು ಹರಿಚಾರಿತ್ರ ಅಂತ ಬರೆದಿದ್ದಾನೆ ಅಂತ ಹೇಳಿ ದಾವಣಗೆರೆಯ ಬಳಿಯ ಹರಿಹರದ ಶಾಸನದಲ್ಲಿ ಹೇಳಲಾಗಿದೆ. ಆದ್ರೆ ನಮಗೆ ಈ ಕೃತಿ ಸಿಕ್ಕಿಲ್ಲ. ನಮಗೆ ತುಂಬಾ ಇತಿಹಾಸವನ್ನು ಕೆಣಕಿದಾಗ ಸಿಕ್ತಕ್ಕಂತಹದ್ದು ಷಟ್ಪದಿ ಅಂದ್ರೇನು, ಷಟ್ಪದಿಯ ವಿವರಗಳು ಅಂದ್ರೇನು ಅಂತ ಹೇಳಿ ರಾಘವಾಂಕ, ಈತ ಹರಿಹರನ ಸೋದರಳಿಯ. ಹರಿಹರ ಅದ್ಭುತವಾದ ಕವಿ, ಭಕ್ತಿ ಕವಿ, ರಗಳೆಯ ಕವಿ. ರಾಘವಾಂಕ ಇವನ ಸೋದರಳಿಯ ಸತ್ಯ ಹರಿಶ್ಚಂದ್ರ ಎನ್ನುವಂತಹ ವಾರ್ಧಕ ಷಟ್ಪದಿಯ ಕಾವ್ಯವನ್ನ ಹರಿಹರನ ಬಳಿಗೆ ತೆಗೆದುಕೊಂಡು ಹೋಗ್ತಾನೆ. ಹರಿಹರ ಬೈತಾನೆ, ಶಿವಶರಣರ ಬಗ್ಗೆ ಕಾವ್ಯವನ್ನ ಬರೆಯದೆ ಸಾವವರ ಬಗ್ಗೆ, ಕೆಡುವವರ ಬಗ್ಗೆ ಕಾವ್ಯವನ್ನ ಬರೆದಿದ್ದೀಯೇ ಅಂತ ಹೇಳಿ ಒಂದು ಬಾರಸ್ತಾನೆ ಕಪಾಲಕ್ಕೆ. ಆಗ ರಾಘವಾಂಕ ತನ್ನ ಗುರುವನ್ನ, ಸೋದರ ಮಾವ ಮತ್ತು ಗುರುವನ್ನ ಮೆಚ್ಚಿಸುವ ಸಲುವಾಗಿ 5 ಕಾವ್ಯಗಳನ್ನ ಬರೀತಾನೆ ಅಂತಲೂ, ಆ 5 ಕಾವ್ಯಗಳನ್ನ ಬರೆದಾಗ ಅವನಿಗೆ ಒಂದೊಂದು ಹಲ್ಲು ಹುಟ್ಟಿ 5 ಹಲ್ಲು ಮತ್ತೆ ಬಂತ್ಲು ಅಂತಲೂ ಒಂದು ದಂತಕತೆ ಇದೆ. ಅದು ದಂತಕತೆಯೇ ಆದ್ರೂ ಚೆನ್ನಾಗಿದೆ ಕೇಳಕ್ಕೆ. 1250ರ ಸುಮಾರಿಗೆ ಇದ್ದಂತಹ ರಾಘವಾಂಕ ಅನೇಕ ಷಟ್ಪದಿಗಳನ್ನ ಪರಿಚಯಿಸ್ತಾನೆ. ಅವನ ಹರಿಶ್ಚಂದ್ರ ಕಾವ್ಯ ಆಗ್ಲಿ, ಸಿದ್ದರಾಮ ಚಾರಿತ್ರ ಆಗ್ಲಿ, ಸೋಮನಾಥ ಚರಿತೆ ಆಗ್ಲಿ, ವೀರೇಶ ಚರಿತೆ ಆಗ್ಲಿ, ಷಟ್ಪದಿಯ ವಿವಿಧ ಪ್ರಕಾರಗಳನ್ನ ನಮಗೆ ಪರಿಚಯ ಮಾಡಿಕೊಳ್ಳುತ್ತೆ. ಆತ ಷಟ್ಪದಿಯ ಪಿತಾಮಹ ಅಂತ ಕರೆಸ್ಕೊಳ್ತಾನೆ.
ಇವನು ತರುವಾಯ ಭೀಮಕವಿ ಅಂತ ಬರ್ತಾನೆ. ಅವನು ಬಸವ ಪುರಾಣ ಅನ್ನುವಂತ ಒಂದು ಕೃತಿಯನ್ನ ಭಾಮಿನಿ ಷಟ್ಪದಿಯಲ್ಲಿ ಬರೀತಾನೆ. ನಮಗೆ ಲಭ್ಯವಿರುವ ಕೃತಿಗಳಲ್ಲಿ ಭೀಮಕವಿಯ ಬಸವ ಪುರಾಣವೇ ಭಾಮಿನಿ ಷಟ್ಪದಿಯಲ್ಲಿ ಬರೆದ ಇಡೀ ಕೃತಿ. ಆನಂತರ ನಮಗೆ 1424ರಲ್ಲಿ ಭಾಸ್ಕರ ಕವಿ ಅಂತ ಒಬ್ಬ ಬರ್ತಾನೆ. ಆ ಭಾಸ್ಕರ ಕವಿ ಜೀವಂತರ ಚರಿತೆ ಅನ್ನುವಂತಹ ಒಂದು ಕೃತಿ ರಚನೆಯನ್ನ ಮಾಡಿದ್ದಾನೆ. 1430ರಲ್ಲಿ ಒಂದು ಸಮಕಾಲೀನಾದಂತಹ ಚಾಮರಸ ಅಂತ ಒಬ್ಬ ಬರ್ತಾನೆ. ಪ್ರಭುಲಿಂಗ ಲೀಲೆ ಅಂತ ಒಂದು ಕಾವ್ಯ ಬರೀತಾನೆ. ನೀವು ಓದ್ಬೇಕೊಮ್ಮೆ ಇದನ್ನ. ಯಾಕಂದ್ರೆ ವಚನ ಸಾಹಿತ್ಯದಲ್ಲಿ ಅಲ್ಲಮ ಪ್ರಭುವಿನ ಬಗ್ಗೆ ಬಹಳ ದೊಡ್ಡ ವಿಚಾರಗಳು ಬರ್ತವೆ. ಅದ್ಭುತವಾದ ಕವಿತೆ ಇದೊಂದು. ನಿಮಗೆ ಆಶ್ಚರ್ಯ ಆಗುತ್ತೆ. ಚಾಮರಸನ ಪ್ರಭುಲಿಂಗ ಲೀಲೆ ಕನ್ನಡದಿಂದ ಸಂಸ್ಕೃತಕ್ಕೆ, ತಮಿಳಿಗೆ, ತೆಲುಗಿಗೆ, ಮರಾಠಿಗೆ ಅನುವಾದ ಆಗಿದೆ. ಕನ್ನಡ ಸಾಹಿತ್ಯದ ಶಕ್ತಿ ಅಂತಹದ್ದು. ಇದಾದ ಮೇಲೆ ನಮಗೆ 1400ರಲ್ಲಿ ಬಂದಂತಹ ಒಬ್ಬ ಅದ್ಭುತ ಕವಿ ಕುಮಾರವ್ಯಾಸ, ಗದುಗಿನ ನಾರಣಪ್ಪ. ಇವನ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ. ಇವನು ಇನ್ನೂ ಒಂದು ಕೃತಿ ಬರೆದಿದ್ದಾನೆ, ಐರಾವತ ಅಂತ. ಬಹಳಷ್ಟು ಜನ ಗೊತ್ತಿಲ್ಲ, ಚಿಕ್ಕ ಪುಸ್ತಕ. ಇವನ ನಂತರ ನರಹರಿ ಅಥವಾ ಕುಮಾರ ವಾಲ್ಮೀಕಿ ರಾಮಾಯಣವನ್ನು ಬರೀತಾನೆ. ಇವನು ತೊರವೆ ಊರಿನವನು, ಆದ್ರಿಂದ ತೊರವೆಯ ನರಹರಿ ಅಂತ ಕರೆಸ್ಕೊಳ್ತಾನೆ. ತೊರವೆ ರಾಮಾಯಣ ಅಂತ ಹೇಳಿ ಈ ಕೃತಿ ಪ್ರಸಿದ್ಧವಾಗತ್ತೆ. 1550 ಅಂದ್ರೆ 16ನೇ ಶತಮಾನ ಅಂದ್ಕೊಳ್ಳಿ, ಕನಕದಾಸರು ಹರಿಭಕ್ತಿ ಸಾರವನ್ನು ಬರೀತಾರೆ. ಶ್ರೀಹರಿಯ ಸಾಕಷ್ಟು ವಿಚಾರಗಳನ್ನ ಇದರಲ್ಲಿ ಹೇಳ್ತಾ ಹೋಗ್ತಾರೆ. ಆತನ ಮಹಾತ್ಮ್ಯಗಳನ್ನ, ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಬಹುಶಃ 12ನೇ ಶತಮಾನದಿಂದ 16ನೇ ಶತಮಾನದ ವೇಳೆಗೆ ಈ ಷಟ್ಪದಿ ಯುಗ ಮುಕ್ತಾಯ ಆಗುತ್ತೆ. ಅಲ್ಲೊಂದು ಇಲ್ಲೊಂದು ಷಟ್ಪದಿಗಳಿದ್ದೇ ಇದ್ವು, ಇಲ್ಲ ಅಂತಿಲ್ಲ. ಆದ್ರೆ ಷಟ್ಪದಿ ಪ್ರಧಾನವಾದಂತಹ ವಿಚಾರಗಳು ನಮಗ್ ಕಡಿಮೆ ಆಗ್ತಾ ಬಂತು. ಆದ್ರೆ ಈ ಷಟ್ಪದಿ ಗುಪ್ತಗಾಮಿನಿಯಂತೆ ಬಹಳಷ್ಟು ಜನಗಳಲ್ಲಿ ಬೆಳೀತಾ ಬಂತು. ಆ ರೀತಿ ಬೆಳೆದು ಪ್ರಚಲಿತವಾದಂತಹ ಅನೇಕ ಮಹನೀಯರಲ್ಲಿ ನಾನಾಗ್ಲೇ ಹೇಳಿದಾಗೆ ರಾಜರತ್ನಂ, ಪುರುಷ ಸರಸ್ವತಿ ಅನ್ನುವಂತಹ ಕೃತಿಯಲ್ಲಿ 50 ಪದ್ಯಗಳಿವೆ. ಮಹಾಕವಿ ಪುರುಷ ಸರಸ್ವತಿ ಅಂತ ಹೇಳಿ 25 ಪದ್ಯಗಳನ್ನ ಬರೆದಿದ್ದಾರೆ. ಇಂಗ್ಲಿಷು ಕನ್ನಡ ಎರಡನ್ನು ಬೆರೆಸ್ಕೊಂಡು ಬರೆದಿದ್ದಾರೆ. ನರಹರಿಯ ಇನ್ನೊಬ್ಬ ನರಹರಿ 21ನೇ ಶತಮಾನದವನು ಯೇಸು ಚರಿತೆ ಬರೀತಾನೆ. ನಮ್ಮಲ್ಲಿ ಪ್ರದೀಪ್ ಕುಮಾರ್ ಹೆಬ್ರಿ ಅಂತ ಮಂಡ್ಯದವರಿದ್ದಾರೆ. ಆಧುನಿಕ ಯುಗದಲ್ಲಿ 18 ಮಹಾಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಅವರ ಒಟ್ಟು ಕೃತಿಗಳ ಸಂಖ್ಯೆ ನಿನ್ನೆ ಬಿಡುಗಡೆ ಆದದ್ದು ಸೇರಿ 532. ಬಹಳಷ್ಟು ಅವರ ಪುಸ್ತಕಗಳನ್ನ ಬಿಡುಗಡೆ ಮಾಡೋ ಅವಕಾಶವನ್ನು ನಾನು ಪಡ್ಕೊಂಡಿದ್ದೀನಿ. ಅತ್ಯಂತ ವಿನಯವಂತ. ಹಾಗೇನೆ ನಮ್ಮ ನಡುವಣ ಕವಯತ್ರಿ ಉಡುಪಿಯ ಶೋಭಾ ಹರಿಪ್ರಸಾದ್ ಭಾಮಿನಿ ಷಟ್ಪದಿಯಲ್ಲಿ ರಾಮಾಯಣ ರಚನೆಯನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ ಮೃತ್ಯುಂಜಯ ತೇಜಸ್ವಿ ಸಾಕಷ್ಟು ಭಾಮಿನಿ ಷಟ್ಪದಿಗಳನ್ನ ಬರೆದಿದ್ದಾರೆ. ಕೊಡಗಿನ ಕವಿ ಕಿಗ್ಗಾಲ್ ಗಿರೀಶ್ ಅವರು
ವಾಯುಸೇನೆಯಲ್ಲಿ ನಿವೃತ್ತರಾದಂತಹ ಮಹನೀಯರಿವರು. ಇವರು ಭಾಮಿನಿ ಷಟ್ಪದಿಯಲ್ಲಿ ನನ್ನ ಹಾಗೆಯೇ ದಿನವೂ ಬರೀತಾರೆ. ಒಂದು 2-3 ಚಿಕ್ಕ ಚಿಕ್ಕ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ. ಪ್ರಕೃತಿಯ ಬಗ್ಗೆ, ನಾಡಿನ ಬಗ್ಗೆ, ಕಾವೇರಿಯ ಬಗ್ಗೆ ಸಾಕಷ್ಟು ಬರ್ಕೊಂಡಿದ್ದಾರೆ, ಬರೀತಾನೆ ಇರ್ತಾರೆ. ನಮ್ಮ ಮಂಡ್ಯದ ಇನ್ನೊಂದು ಹೆಣ್ಮಗಳಿದ್ದಾಳೆ ಅಭಿಜ್ಞಾ ಅಂತ ಹೇಳಿ. ಆಕೆ ಎಲ್ಲ ಛಂದೋಪ್ರಕಾರಗಳಲ್ಲಿ ಬರೀತಾಳೆ, ಹಾಗೇನೆ ಈ ರಚನೆ ಕೂಡ ಮಾಡಿದ್ದಾಳೆ. ಕೃಷ್ಣ ಪ್ರಸಾದ್ ಅಂತ ಒಬ್ಬ ಇದ್ದಾನೆ, ನನ್ನ ಸನ್ಮಿತ್ರ. ಶಂಕರಾಚಾರ್ಯರ ಬಗ್ಗೆ ಭಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ತಕ್ಕೊಂಡ್ರೆ ನಾನು ಒಂದು 120 ಜನಕ್ಕೆ ಭಾಮಿನಿ ಷಟ್ಪದಿಗಳನ್ನು ಹೇಳ್ಕೊಡ್ತೀನಿ. ಒಂದು 120 ಜನ ಇದ್ದಾರೆ ಬರೆಯೋರು. ನಮ್ಮದೇ ಗುಂಪಿನ ಶೀಲಾ ಆರ್ಕಲ್ಗೂಡು, ನಮ್ಮ ಈ ಗುಂಪಿನಲ್ಲಿ ಇನ್ನೊಬ್ರು ಗೀತಾ ಕೃಷ್ಣ ಅವರು, ಪಂಕಜ ಅವರು, ನಾಕಾರ್ವಿ ಅಂತ ಇದ್ದಾರೆ ಅವರೊಬ್ರು. ತುಂಬಾ ಜನ ಅತ್ಯಂತ ಪ್ರೀತಿಯಿಂದ, ನಾನಿಲ್ಲಿ ಹೆಸರನ್ನ ಹೇಳ್ತಾ ಹೋದ್ರೆ ಅದೇ 1 ಗಂಟೆ ಆಗ್ತದೆ, ಹಾಗಾಗಿ ಹೆಸರನ್ನು ಹೇಳದೆ ನಾನು ಮುಂದುವರೆಯೋದಾದ್ರೆ ಚಂದ ಬರೀತಾರೆ. ನಾನು ಇಲ್ಲಿ ತನಕ ಒಂದು 3-3.5 ಸಾವಿರ ಭಾಮಿನಿ ಷಟ್ಪದಿಗಳನ್ನು ಬರೆದಿದ್ದೀನಿ. ಗಣೇಶ ಚರಿತೆ ಅಂತ ಒಂದು ಖಂಡಕಾವ್ಯವನ್ನು ಬರೆದಿದ್ದೀನಿ. ರಾಮನ ವಿರಹದ ಬಗ್ಗೆ ಒಂದು 400 ಪದ್ಯಗಳಾಗಿವೆ. ಈಗ ರಾಮಾಯಣವನ್ನ ಭಾಮಿನಿಯಲ್ಲಿ ರಚನೆ ಮಾಡಬೇಕು, ಒಂದು 5,000 ಪದ್ಯಗಳು ಅಂತ ಹೇಳಿ ಹೊರಟಿದ್ದೀನಿ. 1,000 ಚಿಲ್ಲರೆ ಪದ್ಯ ಆಗಿದೆ, ಇನ್ನು ರಾಮ ಜನನ ಆಗಿಲ್ಲ. ನೋಡೋಣ ಎಲ್ಲಿ ತನಕ ಬೆಳ್ಕೊಂಡು ಹೋಗುತ್ತೆ, ಬೆಳೀರಿ ಅಂತ ಹೇಳಿ ಸುಮ್ಮನೆ. ಭಾಮಿನಿ ಷಟ್ಪದಿಯನ್ನ ಬರೀ ಹೀಗೆ ವಿವರಿಸಿದ್ರೆ ಸಾಕಾಗೋದಿಲ್ಲ. ಭಾಮಿನಿಯನ್ನ ನಾವು ಹೇಳ್ಬೇಕು ಅಂತಂದ್ರೆ ಕುಮಾರವ್ಯಾಸನನ್ನ ನೆನ್ಕೊಳ್ಳದೆ ಇದ್ರೆ ಭಾಮಿನಿ ಬಗ್ಗೆ ಏನನ್ನೂ ಹೇಳದಂತಾಗೋದಿಲ್ಲ. ಹಾಗಾಗಿ ನಾನು ಕುಮಾರವ್ಯಾಸನ ಪದ್ಯದಿಂದಲೇ ಭಾಮಿನಿಯ ಪರಿಚಯವನ್ನ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ. ಆತನ ಮೊದಲ ಪದ್ಯ: ಶ್ರೀವನಿತಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ, ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತಾರ, ರಾವಣಾಸುರ ಮತನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದಾನತ ಜಗವ ಗದುಗಿನ ವೀರನಾರಾಯಣ. ಈ ಪದ್ಯ ಕೇಳದ ಕನ್ನಡದ ಕಿವಿ ಇಲ್ಲ ಅಂತ ಹೇಳಬೇಕು. ನಾನು ಬಹುಶಃ ಒಂದು 5-6 ಸಾವಿರ ಸಲ ಕೇಳಿದ್ದೀನಿ, ಒಂದು 5-6 ಸಾವಿರ ಸಲ ಹೇಳಿದ್ದೀನಿ. ಯಾಕೆ ಅಂತಂದ್ರೆ ನನಗ್ ಬುದ್ಧಿ ಬರೋಕ್ ಮುಂಚಿಂದ ಈ ಪದ್ಯ ಕೇಳ್ತಾ ಇತ್ತು ಮನೇಲಿ. ಆ ಕಾಲದಲ್ಲಿ ಗಮಕ ವಾಚನ ಮಾಡೋದು ಇಡೀ ಊರಿನ ಸಂಪ್ರದಾಯ ಆಗಿತ್ತು, ವಾಚನ ವ್ಯಾಖ್ಯಾನ. ಈಗ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಿದ್ರೆ ಹೇಗೆ ಹರಿಕತೆ ಮಾಡಿಸ್ತೀವಿ, ಇನ್ನೊಂದು ಮಾಡಿಸ್ತೀವಿ ಅಂತ ಹೇಳಿ ಆಗ ಗಮಕ ವಾಚನ ವ್ಯಾಖ್ಯಾನ ಮಾಡಿಸೋದು ನಡೀತಾ ಇತ್ತು. ಹಾಗೇನೆ ಈ ಪದ್ಯದಲ್ಲಿ ಒಂದು ಮಹಾಕವಿ ಪ್ರಯೋಗ ಇದೆ. ಗದುಗಿನ ವೀರ ನಾರಾಯಣ ಎನ್ನೋದ್ರ ಬದಲಿಗೆ ವೀರನಾರಾಯಣ ಅಂತ ಹೇಳಿ ಕುಮಾರವ್ಯಾಸ ಭಾರತದ ಮೊದಲ ಪದ್ಯದಲ್ಲಿಯೇ ಷಟ್ಪದಿ ಛಂದಸ್ಸನ್ನ ಮೀರಲಾಗಿದೆ. ಅಂದ್ರೆ ಹಾಗಂತ ಹೇಳಿ ನಾವೆಲ್ಲ ಮೀರ್ಬೇಕು ಅಂತ ಅಲ್ಲ ಅರ್ಥ. ಅವನು ಛಂದಸ್ಸಿಗೋಸ್ಕರ ನಾರಾಯಣನನ್ನೇ ತುಂಡು ಮಾಡಿ ನಾರಾಯಣ ಮಾಡ್ಕೊಂಡ ಅಷ್ಟೆ. ಹಾಗೆಯೇ ಅದರ ಮುಂದಿನ ಪದ್ಯ ಕೂಡ ಸೊಗಸಾಗಿದೆ, ಅದನ್ನ ಹೇಳ್ಬಿಟ್ಟು ನಾನು ಮುಂದುವರೆಸ್ತೇನೆ. ಗಜಮುಖನೇ ಮೆರೆವ ಏಕದಂತನೇ ನಿಜ ಗುಣಾನ್ವಿತ ಪರಶುಧಾರನೇ ರಜತಗಿರಿ ಗೊಡೆಯನ ಕುಮಾರನೇ ವಿದ್ಯೆವಾರಿದಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಳ್ಪುದು ಮತಿಗೆ ಮಂಗಳವ.
ಎಂತ ಅದ್ಭುತವಾದ ಪದ್ಯ. ಗಣೇಶನ್ನ ಇಷ್ಟೊಂದು ಸುಲಭವಾಗಿ ಪ್ರಾರ್ಥನೆ ಮಾಡೋದು ಸಾಧ್ಯವೇ ಅನ್ನೋದಕ್ಕೆ ಉತ್ತರ ಇದು. ಹಾಗೆ ಇವತ್ತು ಏನು ಗಣೇಶನ ಪ್ರಾರ್ಥನೆ ಮಾಡಿದ್ರು ನಮ್ಮ ಸುಮಾ ನಾಗೇಶ್ ಕೂಡ, ನಮ್ಮ ಅನ್ನಪೂರ್ಣೆ ಬಹಳ ಚಂದದಲ್ಲಿ ಮಾಡಿದ್ರು. ನಾನೀಗ ಕೆಲವೊಂದು ಪದ್ಯಗಳನ್ನ ಇಟ್ಟುಕೊಂಡು ಭಾಮಿನಿ ಷಟ್ಪದಿಯ ವಿವರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ, ಭಾಮಿನಿ ಷಟ್ಪದಿ ಎಷ್ಟು ಸುಲಭವೋ ಅಷ್ಟು ಕಷ್ಟವಾಗಿಯೂ ಬರೀಬಹುದು. ಎಷ್ಟು ಮಟ್ಟಿಗೆ ಅಂತಂದ್ರೆ ನೀವು ಇಡೀ ಕಾವ್ಯದ ಸಾರಾಂಶವನ್ನ ಬರೆದ್ಬಿಡ್ಬಹುದು, ಅಥವಾ ಒಗಟಿನ ರೂಪದಲ್ಲಿ ಬರೀಬಹುದು. ಬಹಳ ಪ್ರಸಿದ್ಧವಾದ ಒಗಟಿನ ರೂಪದ ಅಥವಾ ಮುಂಡಿಗೆಯ ರೂಪದ ಒಂದು ಪದ್ಯ ಇದೆ, ಅದನ್ನು ನಾನು ಹೇಳ್ತೇನೆ, ನೀವೆಲ್ಲ ಕೇಳಿದ್ದೀರಿ. ವೇದ ಪುರುಷನ ಸುತನ, ಸುತನ ಸಹೋದರನ, ಹೆಮ್ಮಗನ ಮಗನ, ತಳೋದರಿಯ ಮಾತುಳನ ರೂಪನ, ಅತುಳ ಭುಜಬಲದಿ ಕಾದಿಗೆಲಿದನ, ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದನು, ಆದಿಮೂರುತಿ ಸಲಹೋ ಅನಾದಿಮೂರುತಿ ಸಲಹೋ ಗದುಗಿನ ವೀರನಾರಾಯಣ. ಎಷ್ಟು ಚಂದದ ಪದ್ಯ ಇದು ಅಂದ್ರೆ ಎಲ್ರಿಗೂ ಇಷ್ಟ ಕೇಳೋಕೆ. ಆದ್ರೆ ವಿವರಿಸಿ ಅಂದ್ರೆ ಎಲ್ಲ ತಡಬಡಾಯಿಸ್ತಾರೆ. ಬಹಳ ಸುಲಭವಾದ ಪದ್ಯ. ನಿಮ್ಗೆ ಅಲ್ಲಿ ಪೆನ್ನು ಪೇಪರ್ ಇದ್ರೆ ಗುರ್ತಾಕೊಳ್ಳಿ, ಒಂದ್ಸಲ ಬರ್ಕೊಳ್ಳಿ, ನಿಮ್ ತಲೆ ಒಳಗೆ ಉಳ್ಕೊಳ್ಳಿ. ಈಗ ಆ ಪದ್ಯನ ವಿವರಿಸ್ತೇನೆ. ವೇದ ಪುರುಷನ, ವೇದ ಪುರುಷ ಅಂದ್ರೆ ಶ್ರೀಮನ್ನಾರಾಯಣ. ಸುತನ, ಸುತನ ಎಂದರೆ ಬ್ರಹ್ಮನ. ಸುತನ, ಸುತನ ಎಂದರೆ ನಾರದನ. ವೇದ ಪುರುಷ ನಾರಾಯಣ, ಅವನ ಮಗ ಬ್ರಹ್ಮ, ಅವನ ಮಗ ನಾರದ. ಸಹೋದರನ, ನಾರದನ ಸಹೋದರ ಮರೀಚಿ. ಹೆಮ್ಮಗನ, ಹೆಮ್ಮಗ ಅಂದ್ರೆ ಮೊಮ್ಮಗ, ಮಗನ ಮಗ ಇಂದ್ರ. ಯಾಕಂದ್ರೆ ಮರೀಚಿಯ ಮಗ ಕಶ್ಯಪ ಬ್ರಹ್ಮ, ಆ ಕಶ್ಯಪನ ಬ್ರಹ್ಮನ ಮಗ ಇಂದ್ರ. ಯಾಕಂದ್ರೆ ಕಶ್ಯಪನಿಗೆ ಇಬ್ಬರು ಹೆಂಡತಿರು, ದಿತಿ ಮತ್ತು ಅದಿತಿ ಅಂತ ಹೇಳಿ. ದಿತಿಯ ಮಕ್ಕಳು ದೈತ್ಯರು, ಅದಿತಿಯ ಮಕ್ಕಳು ಆದಿತ್ಯರು, ದೇವತೆಗಳು. ಹಾಗಾಗಿ ಆ ಅದಿತಿಯ ಮಗ ಆದಿತ್ಯ ಅವರ ಇಂದ್ರ. ವಿಷ್ಣು ಆನಂತರ ಕಶ್ಯಪ ಬ್ರಹ್ಮನ ಮಗನಾಗಿ ಹುಟ್ಟೋದ್ರಿಂದ ಮುಂದೆ ವಾಮನ್ನಾಗಿ ಅವನನ್ನು ಉಪೇಂದ್ರ ಅಂತ ಕರೀತಾರೆ, ಇಂದ್ರನ ತಮ್ಮ ಅಂತ ಕರೀತಾರೆ. ಅದು ಕತೆ. ಹೆಮ್ಮಗನ ಅಂದ್ರೆ ಮೊಮ್ಮಗ, ಇಂದ್ರನ ಮಗನ ಅರ್ಜುನನ. ತಳೋದರಿಯ, ತಳೋದರಿ ಅಂದ್ರೆ ಹೆಂಡತಿ ಸುಭದ್ರೆ. ಮಾತುಳ, ಮಾತುಳ ಅಂತಂದ್ರೆ ಸೋದರ ಮಾವ. ಸುಭದ್ರೆಯ ಸೋದರ ಮಾವ ಕಂಸ. ಕಂಸ ದೇವಕನ ಅಣ್ಣ ಉಗ್ರಸೇನನ ಮಗ. ಹಾಗಾಗಿ ಈಕೆಗೆ ಸೋದರ ಮಾವ. ಆ ಕಂಸನ ರೂಪನನು, ಕಂಸನಂತೆಯೇ ಇದ್ದವನು ಅಂತಂದ್ರೆ ಜರಾಸಂಧ. ಆ ಜರಾಸಂಧನನ್ನ ಅತುಳ ಭುಜಬಲದಿ, ಪರಾಕ್ರಮದಿಂದ ಕಾದಿ ಗೆಲಿದನ. ಯಾರು ಕಾದಿ ಗೆಲ್ದದ್ದು? ಭೀಮ. ಜರಾಸಂಧನನ್ನ ಕೊಂದವನು ಭೀಮ. ಆ ಭೀಮನ ಅಣ್ಣ ಧರ್ಮರಾಯ, ಅವನ ಅವ್ವೆ ಕುಂತಿ. ಕುಂತಿಯ ನಾದಿನಿ ದೇವಕಿ. ದೇವಕಿಯ ಜಠರದಲ್ಲಿ ಜನಿಸಿದವನು ಶ್ರೀಕೃಷ್ಣ. ಹಾಗಾಗಿ ವೇದ ಪುರುಷನ ಸುತನ, ಸುತನ ಸಹೋದರನ, ಹೆಮ್ಮಗನ ಮಗನ, ತಳೋದರಿಯ ಮಾತುಳನ, ರೂಪನ, ಅತುಳ ಭುಜಬಲದಿ ಕಾದಿ ಗೆಲಿದನ, ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದನು, ಆದಿಮೂರುತಿ.
ಅನಾದಿ ಮೂರ್ತಿ ಹೇಗ್ ಬೇಕಾದ್ರೂ ಬಿಡಿಸ್ಕೊಳ್ಬೋದು ನೀವು. ಆದಿ ಮೂರ್ತಿ ಅಂದ್ರೆ ಹಿಂದೆ ಇದ್ದವನು, ಅನಾದಿ ಅಂದ್ರೆ ಯಾವನಿಗೆ ಹುಟ್ಟು ಸಾವೇ ಇಲ್ಲವೋ ಅವನು ಅನಾದಿ ಮೂರ್ತಿ. ಸಲಹೋ ಗದುಗಿನ ವೀರ ನಾರಾಯಣ. ನೋಡಿ, ಒಂದು ಪದ್ಯ ಸುಮಾರು 7 ಶತಮಾನಗಳಿಂದ ನಮ್ಮ ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಎಷ್ಟು ಸಲ ಕೇಳ್ತೀವಿ, ಕೇಳಿದಷ್ಟು ಆನಂದವಾಗ್ತದೆ. ಹಾಗಾದ್ರೆ ಇದನ್ನು ಸುಲಭವಾಗಿ ಹೇಳಬಹುದೇ? ಹೇಳಬಹುದು. ಅದನ್ನ ನಾನು ಹೇಳಬೇಕು ಅಂತಂದ್ರೆ ಕುಮಾರವ್ಯಾಸಂದ ಇನ್ನೊಂದು ಪದ್ಯ ತಗೊಳ್ಳಿ. ವಿರಾಟ ಪರ್ವದಲ್ಲಿ ಈ ಪದ್ಯ ಬರುತ್ತೆ. ಪಾಂಡವರು 12 ವರ್ಷ ವನವಾಸವನ್ನು ಮುಗಿಸಿ 1 ವರ್ಷ ಅಜ್ಞಾತವಾಸಕ್ಕಾಗಿ ವಿರಾಟ್ ರಾಯನ ಆಸ್ಥಾನದಲ್ಲಿರ್ತಾರೆ. ಹೇಗಿದ್ದಾರೆ ನೋಡಿ, ಇಡೀ ವಿರಾಟ್ ಪರ್ವನ ಒಂದು ಪದ್ಯದಲ್ಲಿ ಹೇಳ್ಬಿಡ್ತಾನೆ ಕುಮಾರವ್ಯಾಸ. ಜವನ ಮಗ ಸನ್ಯಾಸಿ ವೇಷದಿ ಪವನ ಸುತ ಬಾಣ ಸಿಗತನದಲ್ಲಿ ದಿವಿಜರಾಯನ ತನಯ ನಿರ್ದ ಶಿಖಂಡಿ ವೇಷದಲ್ಲಿ ಅವಳಿ ಮಕ್ಕಳು ತುರಗ ಗೋವ್ರಜ ನಿವಹಕಾದರು ಕಮಲಮುಖಿ ಕಾಲವನು ಕಳೆದಳು ರಾಯನ ರಸಿಯ ಕೆಳದಿಯರ ಕೂಡೆ. ನೋಡಿ, ಇಡೀ ವಿರಾಟ್ ಪರ್ವದ ಕತೆ 6 ಸಾಲಿನಲ್ಲಿ. ಜವನ ಮಗ ಸನ್ಯಾಸಿ ವೇಷದಿ, ಧರ್ಮರಾಯ, ಜವ ಅಂದ್ರೆ ಯಮ, ಯಮನ ಮಗ ಮಗ ಧರ್ಮರಾಜ ಸನ್ಯಾಸಿ ವೇಷದಲ್ಲಿ. ಪವನ ಸುತ ಭೀಮ, ವಾಯುಪುತ್ರ ಭೀಮ ಬಾಣಸಿಗತನದಲ್ಲಿ ಅಡಿಗೆ ಭಟ್ಟ. ದಿವಿಜರಾಯನ ತನಯ ನಿರ್ದ ಶಿಖಂಡಿ ವೇಷದಲ್ಲಿ. ದಿವಿಜರಾಯ ಯಾರು? ದೇವೇಂದ್ರ. ಅವನ ಮಗ ಅರ್ಜುನ ಇದ್ದದ್ದು ಶಿಖಂಡಿ ವೇಷದಲ್ಲಿ. ಎಂತೆಂತ ವಿಚಿತ್ರವಾದ ತಂದಿಡ್ತಾನೆ ನೋಡಿ, ಎಂತಹ ವಿಪರೀತವಾದ ವಿರೋಧ ಭಾಸಗಳನ್ನು ತಂದಿಡ್ತಾನೆ. ಅವಳಿ ಮಕ್ಕಳು ತುರಗ ಗೋವ್ರಜ ನಿವಹಕಾದರು. ಈ ಅವಳಿ ಮಕ್ಕಳಿದ್ರಲ್ಲ ಕುಲ ಸಹದೇವರು, ದನ ಕಾಯ್ಕೊಂಡಿದ್ರು, ಕುದುರೆ ಕಾಯ್ಕೊಂಡಿದ್ರು. ಕಮಲಮುಖಿ ಕಾಲವನ್ನು ಕಳೆದರು. ಇನ್ನು ದ್ರೌಪದಿ ಎಲ್ ಕಾಲ ಕಳೆದು? ರಾಯನ ರಸಿಯ ಕೆಳದಿಯರ ಕೂಡೆ. ರಾಯನರಸಿಯರ ಜೊತೆಯಲ್ಲ, ಅವನ ಕೆಳದಿಯರ ಜೊತೆಯಲ್ಲಿ, ಸಖಿಯರ ಜೊತೆಯಲ್ಲಿ. ಇದರ ಅರ್ಥ ಎಂತಹ ಮಟ್ಟದಲ್ಲಿದ್ದಂತಹ ಮಹನೀಯರು ಕಾಲಚಕ್ರಕ್ಕೆ ಸಿಲುಕಿ ಎಂತಹ ಮಟ್ಟಕ್ಕೆ ಇಳಿತಾರೆ. ಅನಿವಾರ್ಯವಾಗತ್ತೆ. ಈ ನೆಲದಲ್ಲಿ ನಿಂತು ಮಾತನಾಡ್ಬೇಕಾಗತ್ತೆ, ಸಿಂಹಾಸನದಿಂದ ಇಳಿದು ಅಂತ ಹೇಳಿ ಬಹಳ ಚಂದವಾಗಿ ಕೊಡ್ತಾನೆ. ಆದ್ರೆ ಕಾಲ ಕಳೆದಂತೆ ಅಲ್ಲಿ ವಿರಾಟನ ಭಾವಮೈದುನ ಸುದೇಶ್ನೆಯ ತಮ್ಮ ಕೀಚಕನ ಕಣ್ಣು ದ್ರೌಪದಿ ಮೇಲೆ ಬೀಳುತ್ತೆ. ಆ ದ್ರೌಪದಿ ಮೇಲೆ ಬಿದ್ದಾಗ ಆಕೆ ಎಲ್ಲರ ಬಳಿ ಹೇಳ್ಕೊಳ್ತಾರೆ, ಯಾರಿಂದಲೂ ಉತ್ತರ ಬರೋದಿಲ್ಲ. ಏನ್ ಕಷ್ಟ ಅಂತ ಯಾರಿಗೆ ಹೇಳ್ಕೊಂಡ್ರು ಯಾರು ಕೂಡ ಅದನ್ನ ಕೇಳೋರು ಇರೋದಿಲ್ಲ. ಹಾಗಾಗಿ ಕಡೆಗೆ ಭೀಮನ ಹತ್ರ ಬರ್ತಾನೆ. ಭೀಮ ನಿಮಗ್ ಗೊತ್ತು, ಚೆನ್ನಾಗಿ ತಿಂತಾನೆ, ತುಂಬಾ ಕೋಪ, ಅಷ್ಟೇ ಕರುಣಾಂತರಂಗ ಅವನು. ಅವನು ಹೇಳ್ತಾನೆ, ಅಯ್ಯೋ ನನ್ಗೆ ಊಟದ್ದೇ ಸಮಸ್ಯೆ, ನೀನ್ ಧರ್ಮರಾಯಂಗೆ ಹೇಳು, ಅರ್ಜುನಂಗೆ ಹೇಳು, ನಕುಲ ಸಹದೇವ್ರಿಗೆ ಹೇಳ್ಕೊ, ನನ್ ಯಾಕೆ ಕರೀತೀಯ, ಇದೆಲ್ಲ ಅಣ್ಣ ಮಾಡಿದ ತಪ್ಪು, ಅಣ್ಣನ್ ಕೇಳ್ಕೊ ಅಂತ ಹೇಳಿ 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 ಸಾಕಾಗತ್ತೆ. ಸುಮಾರು 100 ಪದ್ಯಗಳಿವೆ ಅಲ್ಲಿ. ದ್ರೌಪದಿ ತನ್ನ ಗಂಡನ ಬಳಿ ಅಂದ್ರೆ ಭೀಮನ ಬಳಿ ತನ್ನ ಕಷ್ಟವನ್ನು ಹೇಳ್ಕೊಳ್ತಾ, ಯಾರ್ಯಾರು ಹೇಗೆ ನನ್ನನ್ನ ದೂರೀಕರಿಸಿದ್ರು ಅಂತ ಹೇಳ್ತಾ ಹೋಗ್ತಾಳೆ. ಕಡೆಗೆ ಅದ್ಭುತವಾಗಿ ಹೇಳ್ತಾಳೆ, ಗಂಡರೈವರು ನನಗೆ ಜಗದಿ ಪ್ರಚಂಡರು ಅಂತೆಲ್ಲ ಹೇಳ್ಕೊಂಡು ಯಾರು ಸಹಾಯಕ್ಕೆ ಬರಲಿಲ್ಲ, ಇವರು ಗಂಡರೋ ಭಂಡರೋ ಷಂಡರೋ ಅಂತ ಹೇಳ್ಬಿಡ್ತಾರೆ. ಯಾವಾಗ ಷಂಡರೋ ಪದ ಪ್ರಯೋಗ ಮಾಡಿದ್ಲೋ ಕೋಪ ಎದ್ಬಿಡುತ್ತೆ ಭೀಮನಿಗೆ. ಆಗ ಒಂದು ಅದ್ಭುತವಾದ ಭಾಮಿನಿ ಷಟ್ಪದಿಯನ್ನ ಕುಮಾರವ್ಯಾಸ ರಚನೆ ಮಾಡ್ತಾನೆ.
ಬಸುರ ಬಗೆವೆನು ಕೀಚಕನ ನಸು ಮಿಸುಕಿದೊಡೆ ವೈರಾಟ ವಂಶವ ಹೆಸರ ತೊಡೆವೆನೋ ನಮ್ಮ ನರಿದೊಡೆ ಕೌರವ ವ್ರಜವ ಕುಸುರಿದರಿವೆನು ಭೀಮ ಕಷ್ಟವನು ಎಸಗಿದನು ಹಾಯ್ ಎಂದೊಡೆ ಮುಸುಡನ್ನು ಅಮರಾದ್ರಿಯಲಿ ತೇವೆನು ದೇವ ಸಂತತಿಯ. ನಮ್ಗೇನಾದ್ರೂ ಜೋರಾಗಿ ಹೇಳ್ಬೇಕು ಅನ್ಸಿದ್ರೆ, ಉದ್ವೇಗ ಉಂಟಾದ್ರೆ ಮೊದ್ಲು ಕ್ರಿಯಾಪದ ಬರುತ್ತೆ. ನಿಮ್ಮ ಹೆಸರೇನು, ನೀವ್ ಯಾವ ಊರು ಅಂತ ಎಲ್ಲ ಹೇಳ್ತೀವಿ. ಯಾರಾದ್ರೂ ಕಳ್ಳ ಏನಾದ್ರೂ ಎತ್ಕೊಂಡು ಹೋಗ್ತಿದ್ದಾರೆ, ಅವ್ನ್ ತಕೊಂಡ್ ಹೋಗ್ತಿದ್ದಾನೆ ನೋಡಿ, ಅವನ ಹೆಸರು ಕಳ್ಳ ಅಂತಾರೆ. ಅವ್ನ್ ತಕೊಂಡ್ ಹೋಗ್ತಿದ್ದಾನೆ, ಅವ್ನ್ ಹಿಡ್ಕೊಳ್ಳಿ ಅಂತೀವ? ಇಲ್ಲ, ಹಿಡೀರಿ ಮೊದ್ಲು ಅಂತೀವಿ, ಕಳ್ಳ ಕಳ್ಳ ಅಂತೀವಿ. ಹಾಗೆ ಹಿಡ್ಕೊಳ್ಳಿ, ಹೊಡೀರಿ ಅಂತ ಬರೋದು ಕ್ರಿಯೆಯ ಉತ್ತುಂಗ ಸ್ಥಿತಿಯಲ್ಲಿ. ತಕ್ಷಣ ಹೇಳ್ತಾನೆ ಬಸುರ ಬಗೆವೇನು ಕೀಚಕನ. ಎಷ್ಟು ಸುಲಭವಾದ ಕನ್ನಡ ಇದು. ಅವ್ನು ಹೊಟ್ಟೆ ಸಿಗದಾಕ್ಬಿಡ್ತೀನಿ. ನಸು ಮಿಸುಕಿದೊಡೆ ಒಂಚೂರು ಅಳ್ಳಾಡಿದ್ರೆ ವೈರಾಟ ವಂಶದ ಹೆಸರ ತೊಡೆವೇನು. ವಿರಾಟ್ ರಾಯನ್ ವಂಶನೇ ಮುಗಿಸ್ಬಿಡ್ತೀನಿ. ನಮ್ಮ ನರಿದೊಡೆ, ನಮ್ಮನ್ನೇನಾದ್ರು ಪತ್ತೆ ಹಚ್ಚಿಬಿಟ್ರೆ ಕೌರವ ವ್ರಜವನ್ನ, ಕೌರವರನ್ನೆಲ್ಲ ಕೊಂದಾಕ್ಬಿಡ್ತೀನಿ. ಕುಸುರಿದರಿವೇನು. ಕುಸುರಿದರಿಯೋದು ಅಂದ್ರೆ ಚೆನ್ನಾಗಿ ಕೊಚ್ಚಾಕೋದು. ಈ ಕೋಸನ್ನ ಸಣ್ಣಾಗಿ ಹೆಚ್ಚುತ್ತಾರಲ್ಲ ಹಾಗೆ, ಮಾಂಸಾಹಾರಿಗಳಾದ್ರೆ ಮಾಂಸವನ್ನ ಚೆನ್ನಾಗಿ ಕೊಚ್ತಾರಲ್ಲ ಹಾಗೆ, ಚೆನ್ನಾಗಿ ಕೊಚ್ಚುವ ರೀತಿಯಲ್ಲಿ ಕೊಚ್ಚಾಕ್ಬಿಡ್ತೀನಿ ಕೌರವ ವಂಶವನ್ನ. ದೇವತೆಗಳೇನಾದ್ರೂ ಮೇಲ್ಗಡೆ ಕೂತ್ಕೊಂಡು ಅಯ್ಯಯ್ಯೋ ಭೀಮ ಈ ಜಗತ್ತಲ್ಲಿ ಬಹಳ ಕಷ್ಟ ಕೊಟ್ಬಿಟ್ಟ, ಅಯ್ಯೋ ಅಂತ ಅಂದ್ಬಿಟ್ರೆ, ಆ ದೇವತೆಗಳ ಮುಸುಡಿಯನ್ನ ಮುಸುಡೆನು ಅರೆವೆನು ಅಮರಾದ್ರಿಯಲಿ ತೇವೇನು ದೇವ ಸಂತತಿಯ. ಆ ದೇವರುಗಳು ಒಬ್ಬೊಬ್ರನ್ನು ತಗೊಂಡ್ ಬಂದು ಆ ಮೇರು ಪರ್ವತಕ್ಕೆ ಹಾಕೊಂಡು ಚೆನ್ನಾಗಿ ಅವ್ರ ಮುಸುಡಿನ ತಿಕ್ಬಿಡ್ತೀನಿ. ಇದು ಒಂದು ಹೆಣ್ಣನ್ನ ಕಾಪಾಡಬೇಕಾದಾಗ ಗಂಡಿಗೆ ಇರಬೇಕಾದಂತಹ ಒಂದು ಬದ್ಧತೆ. ಈ ಪದ್ಯವನ್ನಿಟ್ಕೊಂಡು ನಾನು ಇವತ್ತಿನ ಭಾರತ ಸಮಾಜವನ್ನ ವಿಶ್ಲೇಷಿಸಬಹುದು ಗಂಟೆಗಟ್ಲೆ. ಕೇವಲ ಗಂಡಿನ ಕೆಲಸ ಅಷ್ಟೇ ಅಲ್ಲಪ್ಪ, ಹೆಣ್ಣಾಗಲಿ ಗಂಡಾಗಲಿ ಹೆಣ್ಣಿನ ರಕ್ಷಣೆಯನ್ನ ಮಾಡಬೇಕು, ಅವಳ ಸಂಸ್ಕೃತಿಯನ್ನ ಕಾಯ್ದುಕೊಳ್ಳಬೇಕು, ಅವಳನ್ನ ಕಾಯ್ದುಕೊಳ್ಳಬೇಕು. ಅದರಲ್ಲಿಯೂ ಅವತ್ತಿನ ಸಮಾಜದಲ್ಲಿ ಹೆಣ್ಣಿನ ರಕ್ಷಣೆಯನ್ನ ಮಾಡಬೇಕಾದದ್ದು ಗಂಡಿನ ಧರ್ಮವಾಗಿತ್ತು. ಈಗ ಸ್ವರಕ್ಷಣೆಯನ್ನೂ ಮಾಡಿಕೊಳ್ಳಬೇಕಾಗಿದೆ ಹೆಣ್ಣು. ಕೇವಲ ಗಂಡಿನಿಂದ ಅಷ್ಟೇ ಅಲ್ಲ, ಹೆಣ್ಣಿನಿಂದ ಹೆಣ್ಣಿನ ರಕ್ಷಣೆ ಆಗ್ಬೇಕಾಗಿದೆ. ಹಾಗಾಗಿ ಆ ರಕ್ಷಣೆಗೋಸುಗ ಮಾಡಿದಂತಹ ಆ ಪ್ರತಿಜ್ಞೆಯ ಭಾಗದ ಈ ಪದ್ಯ ಇದೆಯಲ್ಲ, ಅತ್ಯಂತ ಇಷ್ಟವಾಗುತ್ತೆ. ನನಗೆ ಇಷ್ಟವಾಗೋ ಇನ್ನೊಂದು ಪದ್ಯ ಅಭಿಮನ್ಯುವನ್ನ ಕುರಿತಂತಹ ಪದ್ಯ, ಚಕ್ರವ್ಯೂಹದ ಬಗ್ಗೆ ಇದ್ದಂತಹ ಪದ್ಯ. ನಾನು 4ನೇ ತರಗತಿಯಲ್ಲಿ ಈ ಪದ್ಯವನ್ನ ಇಟ್ಕೊಂಡು, ಆಗ ರಟ್ಗಿಟ್ಟ ಹಾಕೊಂಡು ಕಟ್ಕೊಂಡು ರಟ್ಟಿನ ಕತ್ತಿ ಇಟ್ಕೊಂಡು ಇದನ್ನ ಮಾಡಿದ್ದು ಚಕ್ರವ್ಯೂಹ ಅಂತಲೇ. ಅದ್ರಲ್ಲಿ ನನ್ನ ಪಾತ್ರವೇ ಅಭಿಮನ್ಯುದು. ಯಾಕಂದ್ರೆ ಯಾಕೆ ಕೊಡ್ತಿದ್ರು ನನಗೆ ಈ ತರದ ಪಾತ್ರ ಅಂದ್ರೆ, ಈ ತರ ಪದ್ಯ ಹೇಳ್ತಿದ್ದೆ ಅಂತ ಅಷ್ಟೇ. ಅದ್ರಲ್ಲಿ ಒಂದು ಅದ್ಭುತವಾದ ಪದ್ಯ ಇದೆ. ಚಕ್ರವ್ಯೂಹಕ್ಕೆ ಇರುವಂತಹ ಸಂದರ್ಭದಲ್ಲಿ ಚಕ್ರವ್ಯೂಹ ಭೇದಿಸ್ಲಿಕ್ಕೆ ಎಲ್ಲ ದೂರ ಆಗಿದ್ದಾಗ ಧರ್ಮರಾಯನಿಗೆ ಬಹಳ ವೇದನೆ ಆಗುತ್ತೆ. ಆಗ ಅಭಿಮನ್ಯು ಹೇಳ್ತಾನೆ, ಚಕ್ರವ್ಯೂಹ ನಾನು ಭೇದಿಸ್ತೀನಪ್ಪ ದೊಡ್ಡಪ್ಪ, ಸಾರಥಿ ಜೊತೆಲಿ ಹೊರಟ್ಬಿಡು. ಅವಾಗ ಹೇಳ್ತಾರೆ ಎಲ್ಲ, ಇಲ್ಲಪ್ಪ ಯುದ್ಧ ಅಂದ್ರೆ ಸಾಮಾನ್ಯ ಅಲ್ಲ. ಆಗ ಅವನು ಹೇಳೋ ಪದ್ಯ ಅದು. ಅಲ್ಲಿ 1-2 ಪದಗಳಿಗೋಸ್ಕರ ನಿಮಗೆ ಈ ಪದ್ಯವನ್ನು ಹೇಳುವಂತ ಪ್ರಯತ್ನ ಮಾಡಿ. ಬವರವಾದರೆ
ಹರನ ವದನಕ್ಕೆ ಬೆವರತಹೆನು ಅವಗೆಡಿಸಿದರೆ ವಾಸವನ ಸದೆವೆನು ಹೊಕ್ಕಡೆ ಹೌದೆನಿಸುವೆನು ಭಾರ್ಗವನ ಜವನ ಜವಗೆಡಿಸುವೆನು ಸಾಕು ಇನ್ನು ಇವರಲ್ಲಿ ಏನು ಅರ್ಜುನನು ಮಾಧವನು ಮುನಿದಡೆ ಗೆಲುವೆನು ಅಂಜದೆ ರಥವ ಹರಿಸೆಂದ. ಎಂಥ ಪದ್ಯ ರೀ. ನನಗೆ ಅತ್ಯಂತ ಅದ್ಭುತ ಅನ್ಸೋದು ಈ ಪದ್ಯದ ಮೊದಲನೇ ಸಾಲು. ಅಭಿಮನ್ಯು ಬಹಳ ಚಿಕ್ಕ ಹುಡುಗ, ಯುದ್ಧಕ್ಕೆ ಹೋಗ್ತಾ ಇದ್ದಾನೆ. ಮೊದಲ ಸಾಲು ಎಷ್ಟು ಚಂದ ಹೇಳ್ತಾನ್ರಿ. ಬವರವಾದರೆ ಅರನ ವದನಕ್ಕೆ ಬೆವರ ತಹೆ. ಅವನು ಇನ್ಯಾರ ಮುಖದಲ್ಲಿ ಬೆವರು ತರಿಸ್ತೀನಿ ಅಂದಿದ್ರು ನನಗೇನು ಅನ್ನಿಸ್ತಿರ್ಲಿಲ್ಲ. ಅಭಿಮನ್ಯುವಿನ ಶಕ್ತಿಯ ಬಗ್ಗೆ, ಕುಮಾರವ್ಯಾಸನ ಶಕ್ತಿಯ ಬಗ್ಗೆ ಆಶ್ಚರ್ಯವಾಗೋದು, ಬೆರಗು ಮೂಡೋದು, ಆಶ್ಚರ್ಯ ಮೂಡೋದು ಇಲ್ಲಿ. ಬವರ ಅಂದ್ರೆ ಯುದ್ಧ. ಯುದ್ಧವಾದರೆ ಹರನ ವದನಕ್ಕೆ. ಯಾಕೆ ಬೇರೆಯವ್ರ ಹೆಸರು ತರಲಿಲ್ಲ? ಹರನ ವದನ ಒಂದ್ಸರಿ ನೆನ್ಪಿಟ್ಕೊಳ್ಳಿ ನೀವು. ಹರ ಅಂದ್ರೆ ಈಶ್ವರ, ಈಶ್ವರನ ಮುಖ. ಈಶ್ವರನ ಮುಖ ನಿಮ್ಗೆ ಕಂಡ ತಕ್ಷಣ ಒಂದು ನೀಲವರ್ಣ ಕಾಣುತ್ತೆ. ಹೋಗ್ಲಿ, ಮಾಮೂಲಿ ಬಣ್ಣನೇ ಇಟ್ಕೊಳ್ಳಿ. ಹಣೆ ಮೇಲೆ ಒಂದು ವಿಭೂತಿ ಪಟ್ಟೆ ಕಾಣುತ್ತೆ, ಮಧ್ಯದಲ್ಲಿ ಒಂದು ಕಣ್ಣು ಕಾಣುತ್ತೆ. ಅದನ್ನ ನಾವು ಫಾಲಾಕ್ಷ ಅಂತ ಕರಿತೀವಿ, ತ್ರಿನೇತ್ರ ಅಂತ ಕರಿತೀವಿ. ಆ ಕಣ್ಣು ಬೆಂಕಿಯನ್ನ ಉಗುಳುವ ಕಣ್ಣು, ಕಾವಿನ ಕಣ್ಣು. ಆ ಕಾವಿನಲ್ಲಿ ಎಂತಹ ನೀರು ಕೂಡ ಆವಿಯಾಗೋಗುತ್ತೆ. ಪ್ರಳಯಾಗ್ನಿ ಅದು. ಆ ಪ್ರಳಯಾಗ್ನಿಯ ಕಾವು ಇರುವ ಶಿವನ ನೊಸಲಿನಲ್ಲಿ ಬೆವರನ್ನ ಬರೆಸ್ತೀನಿ ಅಂದ್ರೆ ಅದೆಷ್ಟು ಶಕ್ತಿಯುತವಾದಂತಹ ವಿಶ್ವಾಸ ಇರಬೇಕು ಅಭಿಮನ್ಯುವಿನಲ್ಲಿ. ಆ ಮಾತನ್ನ ಹೇಳಲಿಕ್ಕೆ ಕುಮಾರವ್ಯಾಸನಲ್ಲಿ ಅದೆಂತಹ ಬದ್ಧತೆ ಇರಬೇಕು. ಅವಗೆಡಿಸಿದರೆ ನನ್ನ ಎದುರಿಗೆ ಏನಾದ್ರೂ ಬಂದು ಅಡ್ಡ ಬರೋದಾದ ವಾಸವ, ಇಂದ್ರನನ್ನ ಸದೆ ಬಡಿತೀನಿ. ನನ್ನ ಎದುರಿಗೆ ಯುದ್ಧಕ್ಕೆ ನಿಂತ್ರೆ ಭಾರ್ಗವ, ಪರಶುರಾಮನನ್ನು ಬಿಡೋದಿಲ್ಲ ನಾನು. ಜವ, ಯಮನ ದಾರಿಯನ್ನು ತಪ್ಪಿಸಿ ಬಿಡ್ತೇನೆ. ಅಯ್ಯೋ ಬಿಡಯ್ಯ, ಇವರಲ್ಲೇನು, ಅರ್ಜುನ ಮಾಧವನೇ ನನ್ನ ಎದುರಿಗೆ ಬಂದ್ರು. ನಮ್ಮ ಅಪ್ಪ ಅರ್ಜುನ, ಅವನ ಸಾರಥಿಯಾದ ಮಾಧವ, ಅವರಿಬ್ರು ನನ್ನ ಎದುರಿಗೆ ಬಂದ್ರೆ ಗೆಲ್ತೀನಿ ನಾನು. ಒಬ್ಬ ವ್ಯಕ್ತಿಗೆ ಇರಬೇಕಾದಂತಹ ಆತ್ಮವಿಶ್ವಾಸವನ್ನ ಪ್ರತಿನಿಧಿಸುವಂತಹ ಪದ್ಯ. ಹಾಗಾದ್ರೆ ಇದೆಲ್ಲ ಗಟ್ಟಿಯಾಗೇ ಇರುತ್ತೋ? ಹಾಸ್ಯ ಇಲ್ವೋ? ಭಾಮಿನಿಯಲ್ಲಿ ಹಾಸ್ಯವಿಲ್ಲವೇ? ಇದೆ. ಉತ್ತರ ಕುಮಾರನ ಪ್ರಸಂಗದಲ್ಲಿ ಹಾಸ್ಯವನ್ನ ತರ್ತಾನೆ ಕುಮಾರವ್ಯಾಸ. ಗೋಗ್ರಹಣದ ಸಂದರ್ಭದಲ್ಲಿ ವಿರಾಟ್ ರಾಯ ಉತ್ತರದ ಗೋಗ್ರಹಣಕ್ಕೆ ಆದಂತಹ ಸಂದರ್ಭದಲ್ಲಿ ಅಲ್ಲಿ ಯುದ್ಧಕ್ಕೆ ಹೋದಾಗ ದಕ್ಷಿಣದಿಂದ ಬಂದಂತಹ ಮತ್ತೊಂದು ತಂಡವನ್ನು ಎದುರಿಸ್ಲಿಕ್ಕೆ ಜನ ಇಲ್ಲ ಅಂದಾಗ ಉತ್ತರ ಕುಮಾರನನ್ನ ಯುದ್ಧಕ್ಕೆ ಹೋಗುವಂತಾರೆ. ಉತ್ತರ ಕುಮಾರ ಅಂದ್ರೆ ಕೇಳಿದ್ದೀರಿ ನೀವೆಲ್ಲ, ಅವನು ಪುಕ್ಕಲ, ಆದ್ರೆ ಹೆಂಗಸರು ಮುಂದೆ ಚೆನ್ನಾಗಿ ಕೊಚ್ಚ. ಅವನೊಬ್ಬ ಬಂದು ನಮ್ಮ ಗೋವುಗಳನ್ನು ಹಿಡ್ದಿದ್ದಾರೆ, ಅಯ್ಯ ದಯಮಾಡಿ ಬರ್ಬೇಕು ಅಂತಂದ್ರೆ ಇವನು ಹೆಂಗಸರು ಮುಂದೆ ಹೇಗ್ ಮಾತಾಡ್ತಾನೆ ಉತ್ತರ ಕುಮಾರ? ಸುಮ್ಮನೆ 3 ಸಾಲನ್ನು. ಅಲ್ಲಿ ಯಾರಪ್ಪ ಇದ್ದಾರೆ ನನ್ನ ಜೊತೆ ಯುದ್ಧ ಮಾಡೋರು ಕೌರವರಲ್ಲಿ? ಇವನು ಪ್ರಶ್ನೆ ಇನ್ನು ಯುದ್ಧಕ್ಕೆ ಹೋಗಿಲ್ಲ. ಆರೊಡನೆ ಕಾದುವೆನು, ಕೆಲವರು ಹಾರುವರು, ಕೆಲವರಂತಕನ ನೆರೆಯೂರವರು, ಕೆಲ ರಥಮ ಕುಲದಲ್ಲಿ ಸಂದು ಬಂದವರು. ಆಗ್ಲೇ ಡಿಸೈಡ್ ಮಾಡ್ಬಿಟ್ಟ ಇವನು, ನನ್ನ ಜೊತೆಲಿ ಯಾರು ಯುದ್ಧ ಮಾಡೋರು ಇದ್ದಾರೆ, ಯಾರ ಜೊತೆ ಕಾರ್ಲಿ? ಕೆಲವರು ಹಾರುವರು, ದ್ರೋಣ ಬ್ರಾಹ್ಮಣ, ಅವನ ಜೊತೆಲಿ ನಾನು ಹೆಂಗಪ್ಪ ಯುದ್ಧ ಮಾಡೋದು, ಕ್ಷತ್ರಿಯ ನಾನು. ಕೆಲರಂತಕನ ನೆರೆಯೂರವರು, ಇನ್ನು ವಯಸ್ಸಾದವರು, ಭೀಷ್ಮ, ನಾನು ಇಂತಹ ವೀರ, ಭೀಷ್ಮನ್ ಜೊತೆಲಿ ಯುದ್ಧ ಮಾಡಿದ್ರೆ ನಗೊಲ್ವೇ ಜನ. ಕೆಲ ರಥಮ ಕುಲದಲ್ಲಿ ಸಂದು ಬಂದವರು, ಕರ್ಣ, ಸೂತಪುತ್ರ,
ಅವನ ಜೊತೆಲಿ ಯುದ್ಧ ಮಾಡಬಹುದೇ ನಾನು? ಹಾಗಾಗಿ ಬೇಡ. ಹಾಗಾದ್ರೆ ಇನ್ಯಾರಿದ್ದಾರೆ? ಅವನು ಹೇಳ್ತಾನೆ ಉತ್ತರ, ವೀರರಿಂಬುವರಿಹರು. ವೀರರನ್ನರೇ ಇವರು, ಮತ್ತಿನ್ನಾರ ಹೆಸರುಂಟು ಅವರಲ್ಲಿ ಎಂದು ಕುಮಾರ ನೆಣಗೊಬ್ಬಿನಲ್ಲಿ ನುಡಿದನು ಹೆಂಗಳಿದಿರೆ. ಹೆಂಗಸ್ರ ಮುಂದೆ ಕೊಬ್ಬಿನಲ್ಲಿ ನುಡಿದ್ನಂತೆ. ಅಷ್ಟೇ ಸಾಕೆ, ಬೇರೆಯದೂ ಇದೆ. ಅದ್ಭುತವಾದ ಪದ್ಯಗಳಿವೆ. ಒಂದು ಮಗು ಏನು ಗೊತ್ತಿಲ್ಲದೆ ಇದ್ದವನು ಯುದ್ಧದ ಬಗ್ಗೆ ಹೇಗ್ ಮಾತಾಡಬಹುದು ಅಂತಂದ್ರೆ, ಕೋಪ ಬಂದ್ಬಿಡುತ್ತೆ ಉತ್ತರ ಕುಮಾರನಿಗೆ. ಯುದ್ಧ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಎಲ್ಲ ಬರೀ ಅರಮನೆ ಒಳಗೆ ತಿಂದುಂದ್ಕೊಂಡು ಉತ್ತರದ ಪುರುಷ ಎಲೆ ಮುಂದೆ ಅಂತ, ಒಲೆ ಮುಂದೆ ಅಂತ ಹೇಳ್ತಾರೆ ಕೆಲವರು. ಒಲೆ ಮುಂದೆ ಅಲ್ಲ, ಅದು ಎಲೆ ಮುಂದೆ ಅಂತ, ಚೆನ್ನಾಗಿ ತಿನ್ನೋದ್ರಲ್ಲಿ ಅಂತ. ಆ ಉತ್ತರದ ಪುರುಷ ಒಲೆ ಮುಂದೆ, ನಿನ್ ಪುರುಷ ನನ್ ಮುಂದೆ ಅಂತ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಛೇಡಿಸ್ತಿರ್ತಾರೆ. ಅದು ಒಲೆ ಅಂದ್ರೆ ಊಟ ಮಾಡಿದಾಗ ಅಡಿಗೆ ಮಾಡೋದಕ್ಕೆ, ಎಲೆ ಮುಂದೆ ಅಂದ್ರೆ ಬಾರಿಸುವಾಗ, ಎರಡಕ್ಕೂ ಅನ್ವಯ ಆಗ. ಕೋಪ ಬಂದ್ಬಿಡುತ್ತೆ, ಈ ಕೌರವನಿಗೆ ಬುದ್ಧಿ ಇಲ್ವಲ್ಲ, ನನ್ನನ್ನು ಎದುರಿಸಕ್ ಬಂದ್ಬಿಟ್ಟಿದ್ದೀನಲ್ಲ, ಹೇಗಿದ್ಯಪ್ಪ ಅಂದ್ರೆ ಕೌರವ ತುಂಬಾ ದಡ್ಡ, ದುರ್ಯೋಧನ ಅಂತಹ ದಡ್ಡ ಇನ್ನೊಬ್ಬ ಇಲ್ವೇ ಇಲ್ಲ ಅಂತ ಹೇಳಿದವನೇ ಹೇಳ್ಕೊಳ್ತಾನೆ, ಜವನ ಮೀಸೆಯ ಮುರಿದನೋ ಭೈರವನ ದಾಡೆಯ ನಗಿದನು, ಮೃತ್ಯುವಿನ ಮೇಲುದ ಸೆಳೆದನೋ ಕೇಸರಿಯ ಕೆಣಕಿದನು. ಎಂಥವನನ್ನ ಕೆಣಕ್ಬಿಟ್ಟ ಈ ಉತ್ತರ ಕುಮಾರನ ಕೆಣಕಿದ್ದು ಇಡೀ ಜಗತ್ತನ್ನೇ ಕೆಣಕದಂತಾಯ್ತು ಅಂತ ಹೇಳಿ ಹೆಂಗಸರ ಜೊತೆಯಲ್ಲಿ ಹೇಳ್ಕೊಳ್ತಾ ಹೋಗ್ತಾರೆ. ಆದ್ರೆ ಒಂದು ಸಲ ಆ ನಂತರ ಅರ್ಜುನ ಬೃಹನ್ನಳಿಯಾಗಿ ಅವನ ಸಾರಥಿಯಾಗಿ ಅವನನ್ನು ಕರ್ಕೊಂಡು ಸೈನ್ಯದ ಮುಂದೆ ಬಂದಾಗ ಸೈನ್ಯ ನೋಡ್ತಾನೆ, ಇಡೀ ಭೂಮಿಯೇ ಸೈನ್ಯದೋಪಾದಿಯಲ್ಲಿ ಕಾಣುತ್ತೆ ಅಲ್ಲಿ. ಅದನ್ನ ಕುಮಾರವ್ಯಾಸ ಅದ್ಭುತವಾಗಿ ಹೇಳ್ತಾನೆ. ಕಾಲಕೂಟದ ತೊರೆಯೋ ಮಾರಿಯ ಗೂಳೆಯವೋ ಮೃತ್ಯುವಿನ ಗಂಟಲ ತಾಳಿಗೆಯೋ ಭೈರವನ ತಟ್ಟೋ ಜವನ ಜಂಗುಳಿಯೋ ಕಾಲರುದ್ರನ ನೊಸಲ ವೈನಿಜ್ವಾಲೆಯೋ. ಎಂತಹ ಸೈನ್ಯ ಅದು ಅಂತ. ಇವೆಲ್ಲವೂ ಕೂಡ ಪರಿಚಯಕ್ಕೆ ಆಯ್ತು. ಕಾವ್ಯವನ್ನ ಪರಿಚಯ ಮಾಡಿದ್ದಾಯ್ತು, ಭಾಮಿನಿಯನ್ನ ಪರಿಚಯ ಮಾಡಿದ್ದಾಯ್ತು. ಈಗ ಹೇಗ್ ಬರಿಬೇಕು ಅನ್ನೋದ್ರ ಬಗ್ಗೆ ನಾನು ಬರ್ತೇನೆ. ಯಾಕೆಂದ್ರೆ ನಮಗೆ ವಿಷಯ ಗೊತ್ತಿರ್ಬೇಕು, ಕತೆ ಗೊತ್ತಿರ್ಬೇಕು. ಆ ಕತೆ ಮತ್ತು ವಿಚಾರ ಗೊತ್ತಿದ್ದಾಗ ಏನಾದ್ರೂ ಬರೀತೀವಿ ನಾವು. ಬರೆಯೋದು ಹೇಗಪ್ಪ? ಇನ್ನೂ ದೊಡ್ಡ ದೊಡ್ಡ ಪದ್ಯಗಳಿಗೆ ವಿವರಿಸುವಂತಹ ಒಂದು ಪದ್ಯವನ್ನ ಗಂಟೆಗಟ್ಟಲೆ ದಿನಗಟ್ಟಲೆ ವಿವರಿಸುವಂತಹ ವಿಚಾರಗಳಿವೆ, ಅವು ಬೇಡ. ಈಗ ಸುಲಭವಾಗಿ ಭಾಮಿನಿ ಬರೆಯೋದು ಹೇಗೆ ಅಂತ ಹೇಳ್ಕೊಡಿ. ಈಗ ಒಂದ್ ಹುಡುಗ ಒಂದ್ ಹುಡುಗಿನ ನೋಡ್ದ, ಒಂದ್ ಹುಡುಗ ಒಂದ್ ಹುಡುಗಿನ ನೋಡ್ದ, ವಯಸ್ ವರ್ಷ ಒಂದ್ ಹುಡುಗಿ ಒಂದ್ ಹುಡುಗನ್ ನೋಡಿದ್ಲು. ನೋಡಿದ್ರೆ ಒಂದ್ ಭಾಮಿನಿ ಬರೀರಿ ಅಂತ ಹೇಳ್ಬಿಟ್ರು ನಿಮ್ಗೆ. ಹುಡುಗ ಹುಡುಗಿನ್ ನೋಡ್ದ, ಹುಡುಗ ಹುಡುಗಿನ್ ನೋಡ್ದ, ಹುಡುಗಿ ಹುಡುಗನ್ ನೋಡಿದ್ಲು ಅಂದ್ಬಿಟ್ರೆ ಆಗೋಯ್ತಾ? 3-4 ಲಯ ಬೇಡವಾ? ನೋಡಿ, ಹಂಗೆ ಒಂದ್ ಸುಮ್ಮನೆ ಒಂದು ಆಶು ಕವಿತೆ ತರ ಹೇಳ್ತಾ ಹೋಗ್ತೀನಿ. ನಾನು ನಿನ್ನನು ನೋಡಿದಾಗಲೇ ನೀನು ನನ್ನನು ನೋಡಿ ನಿಲ್ಲುವೆ, ನಾನು ನಿನ್ನನು ನೋಡಿದಾಗಲೇ ನೀನು ನನ್ನನು ನೋಡಿ ನಿಲ್ಲುವೆ, ನಾನು ನೀನೇ ನೀನು ನಾನೇ ನಮ್ಮೊಳರಿವಿನಲಿ. ತುಂಬಾ ಸುಲಭ. ಹಾಗಾದ್ರೆ ಇದೆಂತ ಪ್ರೀತಿ? ಬಾನ ಕಡಲಲ್ಲಿ ತೇಲೋ ಚಂದ್ರಮ, ಬಾನಿ ನೊಡೆಯನು ಭಾನು ತಾನೆ,
ನೋನಿಯಾಗಲಿ ನಮ್ಮ ನಡುವಿನ ಪ್ರೀತಿಯ ನವರತ, ಪ್ರೀತಿಯದರಂತೆ. ಹೆಂಗ್ ಬೇಕಾದ್ರೂ ಮಾಡ್ಬೋದು. ಅಂದ್ರೆ ಏನು? ಆಕಾಶದಲ್ಲಿ ಬಾನಕಡಲಲ್ಲಿ ಚಂದ್ರ ಇರೋವರೆಗೆ, ಬಾನ ಒಡೆಯನಾದಂತಹ ಸೂರ್ಯ ಇರುವವರೆಗೆ ನೋನಿಯಾಗಲಿ, ವ್ರತ ಆಗ್ಬಿಡ್ಲಿ ನಮ್ದು ಅವರಿರೋ ಹಾಗೆ. ಯಾವಾಗ? ನಾನು ನಿನ್ನನ್ನು ನೋಡಿದಾಗಲೇ ನೀನು ನನ್ನನ್ನು ನೋಡಿ ನಿಲ್ಲುವೆ, ನಾನು ನೀನೇ ನೀನು ನಾನೇ ನಮ್ಮೊಳರಿತಿಲ್ಲ, ನಮ್ಮೊಳರಿವಿನಲಿ. ಹೆಂಗ್ ಬೇಕಾದ್ರೂ ತಗೊಳ್ಳಿ ನೀವು. ಒಂದು ಪದ್ಯ ರಚನೆ ಮಾಡೋದು ಹೀಗೆ. ಬ್ಯಾಡಪ್ಪ ಅದು ಕಷ್ಟ ಆಯ್ತು ಅಂತ ಇಟ್ಕೊಳ್ಳೋಣ. ಅದು ಕಷ್ಟ ಆದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿ ತಿಂಡಿ ಪೋತ್ರ ಜಾಸ್ತಿ. ನಮ್ಮ ನಗು ನಗುತ್ತಾ ನಲಿ ಬಾಳು ತಂಡದಲ್ಲಿ ರಾಜಾರಾಮ್ ಅಂತಿದ್ದಾರೆ. ದಿನಕ್ಕೊಂದ್ ತಿಂಡಿ ಚಿತ್ರ ಹಾಕದೇನೆ, ದಿನಕ್ಕೊಂದ್ ತಿಂಡಿ ಬಗ್ಗೆ ಮಾತಾಡದೆ ಇದ್ರೆ ಅವರಿಗೆ ಹೊತ್ತು ಹೋಗೋದಿಲ್ಲ. ಆದ್ರೆ ಅಂತವ್ರನ್ನ ಕಂಡ್ರೆ ಬಹಳ ಇಷ್ಟ ನನಗೆ. ಯಾಕಂದ್ರೆ ತಿನ್ನೋಕು ಕೊಟ್ಟು ಹುಟ್ಟಿರ್ಬೇಕು. ನಾವು ಅವ್ರನ್ನ ತಿಂಡಿ ಪೋತ್ರ ಸಂಘದ ಅಧ್ಯಕ್ಷರು ಅಂತ ಕರಿತೀವಿ. ಇರ್ಲಿ, ಅಂತವ್ರನ್ನ ನೆನಪಿನಲ್ಲಿ ಇಟ್ಕೊಂಡು ಈ ತಿಂಡಿ ಬಗ್ಗೆ ಆಸೆ ಆದ್ರೆ ಏನಾಗುತ್ತೆ? ಈಗ ನಿಮ್ಗೆ ಯಾರಿಗಾದ್ರೂ ತಿಂಡಿ ಅಂದ್ರೆ ಇಷ್ಟ, ದೋಸೆ ತಿನ್ಬೇಕು ಅಂತ ಅನ್ಸುತ್ತೆ. ಈ ದೋಸೆ ತಿನ್ಬೇಕು ಅನ್ಸಿದ್ರೆ ಈ ದೋಸೆ ತಿನ್ಬೇಕು ಅನ್ನೋದನ್ನ ಭಾಮಿನಿ ಬರೀರಿ ನೋಡೋಣ. ಬರಿಬೋದು, ಏನ್ ಕಷ್ಟ? ಸುಲಭವಾಗಿ. ಆಸೆಯಾಗಿದೆ ನನಗೆ ನೋಡಿರಿ, ದೋಸೆ ತಿನ್ನುವ ಬಯಕೆಯಾಗಿದೆ. ನೋಡಿ, ಆಸೆ ಅಂದ್ರೆ ಸಾಕಾಗ್ಲಿಲ್ಲ ನನಗೆ. ಆಸೆಯಾಗಿದೆ ನನಗೆ ನೋಡಿರಿ, ದೋಸೆ ತಿನ್ನುವ ಬಯಕೆಯಾಗಿದೆ, ಕೂಸಿನಂದದ ಭಾವ ನನ್ನದು ನಿಮ್ಮದೂ ತಾನೇ. ಬರೀ ನನ್ನ ಆಸೆ ಅಷ್ಟೇ ಅಲ್ಲಪ್ಪ, ನಿಮ್ಗೂ ಇಲ್ವಾ ಆಸೆ? ಬರೀ ಅಷ್ಟೇ ಹೇಳ್ಬಿಟ್ರೆ ಸಾಕೆ? ಈ ದೋಸೆ ಎಲ್ರನ್ನೂ ವಶಪಡಿಸ್ಕೊಂಡ್ಬಿಡತ್ತೆ. ಏನಾದ್ರು ಬೇರೆ ಹೇಳೋಣ. ಏನ್ ಹೇಳ್ದೆ? ಆಸೆಯಾಗಿದೆ ನನಗೆ ನೋಡಿರಿ, ದೋಸೆ ತಿನ್ನುವ ಬಯಕೆಯಾಗಿದೆ, ಕೂಸಿನಂದದ ಭಾವ ನನ್ನದು ನಿಮ್ಮದೂ ತಾನೇ. ದಾಸರೆಲ್ಲರೂ ದೋಸೆ ಇಡ್ಲಿಗೆ, ಕಾಸಿನಗಲದ ಮಸಾಲೆ ಇದ್ದರೆ, ದಾಸರೆಲ್ಲರೂ ದೋಸೆ ಇಡ್ಲಿಗೆ, ಕಾಸಿನಗಲ ಮಸಾಲೆ ಇದ್ದರೆ, ದೇಶದೆಲ್ಲೆಡೆ ಕಾಯುತ್ತಿರುವರು ಸರತಿ ಸಾಲಿನಲ್ಲಿ. ಕೂತ್ಕೊಂಡು ತಿನ್ನೋ ಹೋಟ್ಲೆಲ್ಲ ಮುಗಿದೋಗಿ ದರ್ಶಿನಿಗಳಾಗ್ಬಿಟ್ಟು, ಸೆಲ್ಫ್ ಸರ್ವಿಸ್ ಆಗ್ಬಿಟ್ಟು, ಸ್ವಸಹಾಯ ಪದ್ಧತಿ ಆಗ್ಬಿಟ್ಟು, ನಿಂತ್ಕೊಂಡು ಇಸ್ಕೋಬೇಕು, ನಿಂತ್ಕೊಂಡು ತಿನ್ಬೇಕು. ಅದನ್ನ ನೆನ್ಪಿಟ್ಕೊಂಡು ಈ ಪದ್ಯ ಅಷ್ಟೇ. ದಾಸರೆಲ್ಲರೂ ದೋಸೆ ಇಡ್ಲಿಗೆ, ಕಾಸಿನಗಲ ಮಸಾಲೆ ಇದ್ದರೆ, ದೇಶದೆಲ್ಲೆಡೆ ಕಾಯುತ್ತಿರುವರು ಸರದಿ ಸಾಲಿನಲ್ಲಿ. ನೋಡಿ, ಸಣ್ಣ ಸಣ್ಣ ಅಂಶಗಳು ಕೂಡ ನಾವು ಪದ್ಯ ಮಾಡಬಹುದು ಅಂತ ಅನ್ನಿಸ್ತದೆ. ಇಷ್ಟನ್ನ ಹೇಳಿ ಭಾಮಿನಿ ಷಟ್ಪದಿಯಲ್ಲಿ ನನ್ನ ರಾಮಾಯಣ ಕೃತಿಯ ಒಂದು ಪದ್ಯವನ್ನ ನಿಮಗೆ ಹೇಳಬೇಕು ಅಂತ ಆಸೆ. ಕನ್ನಡ ಭಾಷೆ ಬಗ್ಗೆ ಹೇಳಿದ್ದೀನಿ. ಆ ಪದ್ಯವನ್ನ ಹೇಳಿ ನನ್ನ ಇವತ್ತಿನ ವಿಚಾರಕ್ಕೆ ಮಂಗಳ ಹಾಡ್ತೇನೆ. ಆದ್ರೆ ಇದರಲ್ಲಿ ಇನ್ನೊಂದು ಅಂಶ ಹೇಳಬೇಕು. ಷಟ್ಪದಿಗಳಲ್ಲಿ 1ನೇ ಸಾಲಿನ ಆರಂಭದಲ್ಲಿ ಮತ್ತು 3ನೇ ಸಾಲಿನ ಆರಂಭದಲ್ಲಿ ಸ್ವರಾಕ್ಷರ ಬರುತ್ತೆ, ಸ್ವರಗಳು ಬರುತ್ತೆ, ಬೇರೆ ಕಡೆ ಬರೋದಿಲ್ಲ. ಇದು ಒಂದು ನಿಯಮ. ಲಗಾದಿ ಅಥವಾ ಜಗಣ ಬರೋದಿಲ್ಲ, ಇದು ಒಂದು ನಿಯಮ. ಇದೆಲ್ಲ ಸುಮ್ಮನೆ ಕೇಳಿಸ್ಕೊಳ್ಳಿ. ಮೊದಲು ಬರೆಯುವಾಗ ಇದೇನನ್ನೂ ಮನಸ್ಸಿನಲ್ಲಿ ಇಟ್ಕೋಬೇಡಿ, ಬರೀರಿ. ನೋಡ್ರಿ,
ಮೊದಲು ಭಾಷೆ, ಆಮೇಲೆ ವ್ಯಾಕರಣ, ಮೊದಲು ಪದ್ಯ, ಆಮೇಲೆ ಛಂದಸ್ಸು. ಛಂದಸ್ಸನ್ನು ಇಟ್ಕೊಂಡೇ ಪದ್ಯ ಬರೀಬೇಕು ಅಂತಲ್ಲ, ಪದ್ಯ ಬರೀತಾ ಹೋಗಿ ಆಮೇಲೆ ಛಂದಸ್ಸು ರೂಢಿ ಆಗುತ್ತೆ. ಯಾರು ಹುಟ್ಟಿದ ತಕ್ಷಣ ನಡ್ಕೊಂಡು ಹೋಗೋದಿಲ್ಲ. ಹಾಗೆ ನಡ್ಕೊಂಡು ಹೋದ್ರೆ ಅವರು ವ್ಯಾಸರಾಗ್ಬಿಡ್ತಾರೆ. ಪರಾಶರ ಮತ್ತು ಮತ್ಸ್ಯಗಂಧಿಗೆ ಜನಿಸಿದ ವ್ಯಾಸ ಎದ್ದ ತಕ್ಷಣ ನಡ್ಕೊಂಡು ಹೋಗ್ಬಿಟ್ಟಂತೆ. ಅಂತಹ ಕವಿಗಳಲ್ಲ ನಾವು. ಹಾಗಾಗಿ ಕಲಿಕೆಯನ್ನ ಮಾಡೋಣ. ಆ ಕಲಿಕೆಯ ಕೊನೆ ಹಂತದಲ್ಲಿ ನಾನೇ ಬರೆದಿರುವ ಮತ್ತೊಂದು ಪದ್ಯವನ್ನ ನಿಮಗೆ ಹೇಳುತ್ತೇನೆ. ಕನ್ನಡ ಭಾಷೆ ಬಗ್ಗೆ ಇದೆ. ತುಂಬಾ ಸುಲಭವಾದ ಭಾಮಿನಿ ಹೇಗ್ ಬರೀಬಹುದು ಅನ್ನೋದಕ್ಕೆ ಅದು ಕೂಡ ಉದಾಹರಣೆ. ನಮ್ಮ ತಾಯಿಯ ಭಾಷೆ ಕನ್ನಡ, ನಮ್ಮ ದೇಹದ ಕಸುವು ಕನ್ನಡ, ನಮ್ಮ ಧಮನಿಯ ರಕ್ತ ಕನ್ನಡ, ಬಾಳೆ ಕನ್ನಡಿಯು, ನಮ್ಮದಾಗಿಹ ಮಾತೆ ಕನ್ನಡ, ನಮ್ಮ ತೊದಲಿನ ಭಾವ ಕನ್ನಡ, ನಮ್ಮ ಕಾವ್ಯವು ನಮ್ಮ ಗದ್ಯವು ಹೆಮ್ಮೆ ಕನ್ನಡವು. ಇನ್ನೊಮ್ಮೆ ಹೇಳ್ತೇನೆ. ನಮ್ಮ ತಾಯಿಯ ಭಾಷೆ ಕನ್ನಡ, ನಮ್ಮ ದೇಹದ ಕಸುವು ಕನ್ನಡ, ನಮ್ಮ ಧಮನಿಯ ರಕ್ತ ಕನ್ನಡ, ಬಾಳೆ ಕನ್ನಡಿಯು, ನಮ್ಮದಾಗಿಹ ಮಾತೆ ಕನ್ನಡ, ನಮ್ಮ ತೊದಲಿನ ಭಾವ ಕನ್ನಡ, ನಮ್ಮ ಕಾವ್ಯವು ನಮ್ಮ ಗದ್ಯವು ಹೆಮ್ಮೆ ಕನ್ನಡವು. ಅಂತಹ ಕನ್ನಡಕ್ಕೆ ಒಂದು ನಮಸ್ಕಾರ, ಕನ್ನಡದ ಕವಿಗಳಿಗೆ ಒಂದು ನಮಸ್ಕಾರ, ಕೇಳಿಸಿಕೊಂಡ ಕಿವಿಗಳಿಗೆ ಒಂದು ನಮಸ್ಕಾರ. ಇಂತಿ ನಿಮ್ಮವ ತನಾಶಿ. ನಮಸ್ಕಾರ. ನಮಸ್ಕಾರ ಗುರುಗಳೇ. ಬಹಳ ಸೊಗಸಾಗಿತ್ತು. 1 ಗಂಟೆ 5 ನಿಮಿಷ ಹೇಗೆ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ನಾನನ ಎಷ್ಟು ಸುಲಭ ಸರಳ ಒಂದು ಅಡಿಪಾಯ ಅನ್ನೋ ರೀತಿನಲ್ಲಿ ನೀವು ಹೇಳಿದ್ರಿ. ಇದರಲ್ಲಿ ನವನೀತ ಅಂತ ಬೇಂದ್ರೆ ಅವರ ಉಲ್ಲೇಖನ ಬೇರೆ ಮಾಡಿದ್ರಿ. ಭಾಮಿನಿ ಷಟ್ಪದಿ 3 ಸಾಲು ಬರೆಯೋದು ಪ್ರಾರಂಭಿಸಿ ಅಂತ ಸಲಹೆ ಕೊಟ್ಟಿದ್ದೀರಾ. ಸುಲಭವಾಗಿರ್ಲಿ, ವಿಚಾರ ತಿಳ್ಕೊಳ್ಳಿ, ಭಾಷೆಯನ್ನ ಬೆಳೆಸ್ಕೊಳ್ಳೋಕ್ಕೆ ನಿಘಂಟು ನೋಡಿ. ಇದು ನಿಮ್ಮ ವಿಚಾರಗಳು. ಕುಮಾರವ್ಯಾಸನಿಂದ ಪರಿಚಯ ಪ್ರಾರಂಭ ಆಯಿತು. ಇಂದಿನ ಭಾಮಿನಿ ಬರೆಯುವವರ ಉಲ್ಲೇಖನಗಳು ಶೀಲಾ ಅರಕಲಗೂಡು ಅವರನ್ನು ಸೇರಿ ತುಂಬ ಸೊಗಸಾಗಿತ್ತು. ಧನ್ಯವಾದಗಳು. ತಮ್ಮಿಂದ ನಾವು ತಿಳ್ಕೊಳ್ಳೋದು ಬಹಳ ಇದೆ. ನೀವು ಎಷ್ಟು ಹೇಳಿದ್ರು ಒಂದು 10 ಭಾಷಣ ಷಟ್ಪದಿ ಬಗ್ಗೆನೇ ಮಾಡಿಬಿಡ್ಬೋದು. ಆದ್ರೂ ತಮ್ಮ ಆರೋಗ್ಯದಲ್ಲಿ ಏರುಪೇರು ಇದ್ರೂ ಇವತ್ತು ನಮ್ಮ ಜೊತೆ ಬಂದು ನೀವು ಮಾತಾಡಿದ್ದೀರಾ. ನಿಮ್ಮ ಮಾತುಗಳಿಗೆ ಸ್ಪಂದನೆ ಜನ ಕಾಯ್ತಾ ಇದ್ದಾರೆ. ದಯವಿಟ್ಟು ಒಬ್ಬೊಬ್ಬರೇ ಮಾತಾಡಬೇಕು ಅಂತ ನನ್ನ ಪ್ರಾರ್ಥನೆ. ಶೀಲಾ ಅರಕಲಗೂಡು ಅವ್ರು ಮಾತಾಡ್ಬೋದು. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ವಿವರಗಳನ್ನ ನಾವು ಇವತ್ತು ತನಾಶಿಯವರ ಭಾಷಣದ ಮೂಲಕ ತಿಳ್ಕೊಂಡ್ವಿ. ಹರಿಹರ ರಾಘವಾಂಕರಿಂದ ಆರಂಭಗೊಂಡು ಇಲ್ಲಿಯ ತನಕ ರಚಿಸಿದ ಅನೇಕ ಕಾವ್ಯಗಳ ಮೂಲಕ ನಮ್ಗೆ ಷಟ್ಪದಿಯ ರೂಪುರೇಷೆಗಳನ್ನ ಬಹಳ ಚೆನ್ನಾಗಿ ತನಾಶಿ ಗುರುಗಳು ತಿಳಿಸಿದ್ದಾರೆ. ಅವರೇ ಹೇಳುವ ಹಾಗೆ ಇದು 1 ದಿನದಲ್ಲಿ 1 ಗಂಟೆನಲ್ಲಿ ಅರಿತುಕೊಳ್ಳೋದು ಅಲ್ಲ. ಮೇಲಾಗಿ ನಮ್ಗೆ ಭಾಷೆಯ ಹಿಡಿತ ಬೇಕು, ಪದ ಸಂಪತ್ತಿರ್ಬೇಕು, ನಿಘಂಟು ಬಳಿಯಲ್ಲಿರ್ಬೇಕು, ತುಂಬಾ ಓದ್ಕೋತಾ ಇರ್ಬೇಕು. ಆಗ ಸಹಜವಾಗಿ ಬರಬಹುದು. ಆದ್ರೆ ಸುಲಭವಾಗಿ ಹೇಗೆ ರಚಿಸ್ಬೋದು ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋದ್ರು. ಇದಕ್ಕೆ ಭಾಮಿನಿ ಷಟ್ಪದಿ ಒಂಥರ ಲಯಬದ್ಧ ಬಹಳ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ ಈ ಕ್ಷಣದಲ್ಲಿ ಅನ್ಸಿದ್ದನ್ನ ಬರ್ದೆ. ಭಾಮಿನಿಯನ್ನೇ ಕೇಳ್ಕೊಳ್ಬೇಕು ನಾವು. ಬಾರೆ ಭಾಮಿನಿ ಬಾರೆ ಬಳಿಯಲಿ, 3-4 ಮಾತ್ರೆಯಂತೆಯೇ ತೋರು ನಿನ್ನಯ ರೂಪ ರೇಷೆಯ,
ತಿಳಿವೆ ನಾನದನು. ಮೀರದಂತೆಯೇ ನಿಯಮವೆಲ್ಲವ ಹೀರಿ ಸಾರವ ಕಾವ್ಯ ರಚಿಸುತ್ತ ತೇರ ನೆಳೆಯುವ ಯತ್ನ ಮಾಡುವೆ ಹರಸು ಭಾಮಿನಿಯೇ. ಇದು 3-4 ರೀತಿ. ಹಾಗೇನೆ 2ನೇ ಅಕ್ಷರದಲ್ಲಿ ಅದು ಪ್ರಾಸ ಬರುವಂಥದ್ದು. ಎಲ್ಲಿ ಅಕ್ಷರಗಳನ್ನ ಸ್ವರಾಕ್ಷರಗಳು ಎಲ್ಲಿ ಮಾತ್ರ ಪರ್ಮಿಷನ್ ಇದೆ, ಹೇಗೆ ಜಗಣ ಬರಬಾರ್ದು. ಜೊತೆಗೆ ಇವೆಲ್ಲದರ ಮೂಲಕ ಅಲ್ಲೊಂದು ಭಾವ ಇರಬೇಕು, ಏನನ್ನಾರು ಹೇಳೋದಿರ್ಬೇಕು. ಕೇವಲ ಶಬ್ದಗಳ ಆಡಂಬರದಿಂದನೂ ಕೂಡ ಕಾವ್ಯದ ಭಾವ ಹೊರಸೂಸದೆ ಹೋದ್ರೆ ಅದು ಒಂಥರ ಡ್ರೈ ಅನ್ಸುತ್ತೆ. ಅದೊಂದು ಎಕ್ಸಸೈಸ್ ಆಗ್ಬಿಡ್ಬಾರ್ದು. ಎಕ್ಸಸೈಸ್ ನಿಜಕ್ಕೂ ಹೌದು, ಆದ್ರೆ ಅದ್ರ ಮೂಲಕ ಭಾವವನ್ನು ಕೂಡ ಹೊರ ತೋರ್ಬೇಕು ಅಂತ. ಯಾವಾಗ ಈ ಎಕ್ಸಸೈಸ್ ಮಾಡ್ಲಿಕ್ಕೆ ಬಹಳ ಕಷ್ಟ ಅನ್ನಿಸ್ತೋ ಆಗ ಇವಾಗಿನ ನಾವು ನವ್ಯ ಕಾವ್ಯಗಳನ್ನ ಅದೆಲ್ಲ ನೋಡ್ತೀವಿ, ಸುಲಭವಾಗಿ ನನಗನ್ಸದ್ದನ್ನೆಲ್ಲ ಬರೆದು ಹಾಕ್ಬಿಡ್ತೀನಿ. ಅದು ಆದ್ರೆ ಅದ್ರಲ್ಲೊಂದು ಲಯ ಇರತ್ತೆ, ಭಾವಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾರೆ. ಆದ್ರೆ ಈ ಷಟ್ಪದಿಗಳಲ್ಲಿ ನಾವು ಛಂದಸ್ಸನ್ನ ನಿಯಮಗಳನ್ನ ಅನುಸರಿಸ್ತಾನೆ ನಮ್ಮನ್ನ ನಾವು ಶೋಧನೆ ಮಾಡ್ಕೊಳ್ತಾ ಇದ್ದು ಒಂಥರ ಚಾಲೆಂಜಿಂಗ್ ಇದು. ಅದರಲ್ಲಿ ಭಾವವನ್ನೂ ಕೂಡ ಒಳಗೊಳ್ತಾ ಹೀಗೆ ರಚನೆ ಮಾಡೋದು ಬಹಳ ಚಂದ ಅಂತನೂ ಅನ್ಸುತ್ತೆ ನನಗೆ. ಇದು ಈ ಈಗ ಕೋವಿಡ್ ಸಂದರ್ಭದಲ್ಲಿ ಮನೆಯಲ್ಲೇ ಕೂತಾಗ ಇವರು ತನಾಶಿಯವರು ಬರೆಯೋರು ಭಾಮಿನಿಯನ್ನ. ಏನಿದು ಅಂತ ಮೊದಲು ನಾನು ತಪ್ಪಾಗೆ ಬರೀತಾ ಇದ್ದೆ. ಈಗ್ಲೂ ನನಗೆ ತುಂಬಾ ಚೆನ್ನಾಗಿ ಬರಲ್ಲ, ಯಾಕೆಂದ್ರೆ ಪದ ಸಂಪತ್ತು ತುಂಬಾ ಇರ್ಬೇಕು. ಅದಕ್ಕೆ ನಾವು ಆ ಕಾವ್ಯಗಳನ್ನ ತುಂಬಾ ಓದ್ಕೊಂಡಿರ್ಬೇಕು. ಅದೇನು ಮಾಡಿಲ್ದಲೇನೆ ಹೆಜ್ಜೆ ಇಟ್ಟಿದೀವಿ. ಆದ್ರೆ ಒಂದು ಆನಂದ ಏನ್ ಸಿಗುತ್ತೆ ಅದನ್ನ ಪಡೆಯೋದಕ್ಕೆ ಏನ್ ತೊಂದರೆ ಇಲ್ಲ. ಹಾಗಾಗಿ ನಾನು ಕೂಡ ಈ 6 ಸಾಮಾನ್ಯ ಷಟ್ಪದಿಗಳೇನಿದೆ, ಶರಷಟ್ಪದಿ ಆಗಿರ್ಬೋದು, ಕುಸುಮ, ಭೋಗ, ವಾರ್ಧಕ, ಪರಿವರ್ಧಿನಿ, ಇವುಗಳಲ್ಲಿ ಒಂದು ಕಥನ ಕವನಗಳನ್ನ ರಚನೆ ಮಾಡಿದೆ. ಅಂದ್ರೆ ಅದ್ರ ಮೂಲಕ ಒಂದು ಕಥೆಯನ್ನೇ ರಚಿಸುವ ಹಾಗೆ ಒಂದಷ್ಟು ಷಟ್ಪದಿಗಳನ್ನ ಮಾಡಿ. ಅಂದ್ರೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಮಕ್ಕಳಿಗೆ ಇದನ್ನ ಓದುವಾಗ ಷಟ್ಪದಿ ಅಂದ್ರೆ ಎಂಥದೋ ಬಹಳ ಕಷ್ಟ, ನಮ್ ಕೈಲಿ ಸಾಧ್ಯನೇ ಇಲ್ಲ, ಇದು ನಮ್ದಲ್ಲ ಅಂತ ಬಿಟ್ಟು ಹೋಗದ ಹಾಗೆ ಅದ್ರ ಮೂಲಕ ಕಥೆಯ ಮೂಲಕ ಅವ್ರಿಗೆ ಅದರ ನಿಯಮಗಳನ್ನ ತಿಳಿಸುವ ಹಾಗೆ ಅಂತೇಳಿ ಅದು ಅವಾಗೆಲ್ಲ ಚೆನ್ನಾಗಿತ್ತು. ಒಂದು 6 ಬರ್ದೆ ಕಥನ ಕವನಗಳನ್ನು ಕೂಡ. ಆದ್ರೆ ಇವರು ತನಾಶಿಯವರು ದಿನನಿತ್ಯ ಹೇಗೆ ಬರಿತಾ ಹೋಗ್ತಾರೆ ಅಂದ್ರೆ ಅವ್ರು ನಿಂತಲ್ಲಿ ಬರ್ತಾ ಹೋಗುತ್ತೆ. ಯಾಕೆಂದ್ರೆ ಅವ್ರಿಗೆ ಪದ ಸಂಪತ್ತು ಅಷ್ಟಿದೆ, ಎಲ್ಲವನ್ನು ಓದ್ಕೊಂಡಿದ್ದಾರೆ, ಬಾಯಿಗೆ ಬರ್ತಾ ಹೋಗುತ್ತೆ. ನಾವು ಹುಡುಕ್ಬೇಕಾಗತ್ತೆ. ನಾನಂತೂ ಪಕ್ಕದಲ್ಲಿ ಡಿಕ್ಷನರಿ ಹಿಡ್ಕೊಂಡೇನೆ ಇದಿರ್ಬೋದ ಹೊಸ ಪದ ಹುಡುಕ್ತಾನು ಹೋಗ್ತಾ ಹೋಗ್ತೀನಿ. ಇಲ್ಲದ್ರೆ ಬರೆಯೋದ್ ಕಷ್ಟ. ಇವತ್ತು ನೋಡಿ ಇದನ್ನ ಬರೆಯೋಣ ಅಂತ ಹೋದೆ, ಇನ್ನೊಂದು ಬರೆಯೋಣ ಅಂತ. ಕಾವ್ಯ ಕೋದುವ ರಚಿಸಿ ಪಾಡುವ ನವ್ಯ ಭಾವವ ಹೊಗಿಸುತ್ತದರಲ್ಲಿ ದಿವ್ಯದ ಅನುಭವ ನಾನು ಪಡೆಯುವೆ ನಮಿಸಿ ದೈವವನು. ಅಂದ್ರೆ ಎಲ್ಲ ಕಾವ್ಯ ನವ್ಯ ದಿವ್ಯ ಅಂತ ಬರಿಬೇಕಾಯ್ತು. ಆವಾಗ ಮತ್ತೊಂದು ಹುಡುಕ್ಬೇಕಾಗಿತ್ತು ನಾನು, ಏನು ಅಂತ. ಪವ್ಯ ಅನ್ನೋ ಪದ ಸಿಕ್ತು. ಪವ್ಯ ಅಂದ್ರೆ ಈ ಕೆಸರು ಕ್ಲೇಶ ಅವೆಲ್ಲವೂ ಕೂಡ ಅಂದ್ರೆ ಅದನ್ನ ಹೋಗ್ಸುವಂಥದ್ದು ಅಂತ. ಪವ್ಯವೆಲ್ಲವ ದೂಡೆ ಮನದಿಂ ಭವ್ಯ ಬದುಕಿಗೆ ಕರಣ ಷಟ್ಪದಿ ಹವ್ಯವಾಗಿಸಿ ಬರೆದು ತಂದಿಹೆ ವಿನಯ ಭಾವದಲ್ಲಿ. ಹವ್ಯವಾಗಿಸಿ ಅಂತ ನಾವು ಜಾಸ್ತಿ ಉಪಯೋಗಿಸೋದಿಲ್ಲ ಹವ್ಯ ಪದವನ್ನ. ಅಂದ್ರೆ ಇವೆಲ್ಲವೂ ಕೂಡ ದೊರಕೋದು ನಮ್ಗೆ ಡಿಕ್ಷನರಿ ಮೂಲಕ. ಇದು ನಮ್ಗೆ ಒಂದು ಆನಂದ ಕೊಡುತ್ತೆ. ಏನೋ ಒಂದು ನಮ್ಮ ಭಾವನೆಯನ್ನ ಹೀಗೆ ಒಂದು ಛಂದಸ್ಸಿನ ಮೂಲಕ, ಒಂದು ಫಾರ್ಮುಲಾ ಮೂಲಕ ಹೀಗೆ ತಂದಿಡೋದಿದೆಯಲ್ಲ, ಇಟ್ಸ್ ಎ ಗ್ರೇಟ್ ಚಾಲೆಂಜ್. ಆದ್ರೆ ಅದು ಸಾಧಿಸಿದ್ವಿ ಅಂತ ಅನ್ನಿಸುವಾಗ ಒಂದು ಖುಷಿ ಕೊಡುತ್ತೆ ನಮ್ಗೆ. ಒಂದು ಷಟ್ಪದಿ 6 ಸಾಲ್ ರಚಿಸ್ದಾಗ್ಲೇನೆ ಈ ಒಂದು ಖುಷಿ ಸಿಗೋದಾದ್ರೆ, ಈ ಕುಮಾರವ್ಯಾಸರು ಇಡೀ ಸಾವಿರಾರು ಷಟ್ಪದಿಗಳನ್ನ ಈ ತರ ರಚಿಸ್ತಾ ಹೋಗ್ತಾರೆ, ಅದ್ರ ಮೂಲಕ ಕಥೆಗಳನ್ನ ಹೇಳ್ತಾರೆ. ಅದ್ಭುತ ಅನ್ಸುತ್ತೆ. ಅವರು ಎಷ್ಟರ ಮಟ್ಟಿಗೆ ತಪಸ್ ಮಾಡಿದ್ರು ಅದೇ ಹಾದಿನಲ್ಲಿ ತನಾಶಿಯವರು ಕೂಡ ಬಂದಿದ್ದಾರೆ. ಇವತ್ತು ಓವರ್ ಆಲ್ ಒಂಚೂರು ನಮ್ಗೆ ಹೇಳಿದ್ದಾರೆ ಬಿಟ್ರೆ ಯಾರಿಗೂ ರಚನೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಇಷ್ಟರಿಂದ ತುಂಬಾ ಬೇಕು ತಿಳುವಳಿಕೆ. ಬಟ್ ಇದಕ್ಕೊಂದು ಬುನಾದಿ ಹಾಕಿದ್ರು, ರುಚಿ ತೋರಿಸಿ ಎಲ್ರು ತಿನ್ಬೇಕು ಅನ್ನುವ ಹಾಗೆ ಮಾಡಿದಂತ ಅದ್ಭುತವಾದಂತ ಭಾಷಣ. ತುಂಬಾ ಖುಷಿ ಆಯ್ತು ಸರ್.
ಎಲ್ರಿಗೂ ಕೂಡ ನನ್ನ ಒಂದು ಅಭಿಪ್ರಾಯ ಹೇಳೋದಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ, ಆಲಿಸಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಶೀಲಾ, ಖುಷಿ ಆಯ್ತು. ಚಂದ ಬರೀತೀರಮ್ಮ ನೀವು. ಥ್ಯಾಂಕ್ ಯು ಸರ್, ನಿಮ್ಮ ಆಶೀರ್ವಾದಗಳು. ಶೀಲಾ ಅರಕಲ್ಗೂಡು ಅವರು ಕಾವ್ಯದ ಭಾವ ಬರಬೇಕು ಎಲ್ಲೇ ಇದ್ರು ಅಂತ ಹೇಳ್ತಾರೆ. ಸುಮಾ ಚಿತ್ವಾಡ್ ಅವರು ಅದ್ಭುತ ಮಂತ್ರಮುಗ್ಧವನ್ನ ಮಾಡ್ಬಿಟ್ರಿ, ನಮಸ್ಕಾರಗಳು ಅಂತ ತಿಳಿಸ್ತಾರೆ. ವೀಣಾ ಅವರು ತುಂಬಾ ಚೆನ್ನಾಗಿತ್ತು, ಬಹಳ ಕಲಿತೆ ಅಂತ ತಿಳಿಸ್ತಾರೆ. ರುದ್ರೇಶ್ ಎನ್ಆರ್ ಅವರು ಕೈ ಎತ್ತಿದ್ದಾರೆ, ಅವ್ರೇನ್ ಮಾತಾಡ್ತಾರೆ ಕೇಳ್ಬೇಕು. ರುದ್ರೇಶ್ ಮ್ಯೂಟ್ ಮಾಡ್ಕೊಂಡಿದ್ದೀರಾ, ಏನು ಮಾತಾಡ್ತಿದ್ದೀರಾ? ಹಲೋ, ಹಾ ಹೇಳಿ. ಬಹಳ ದಿನಗಳ ಮೇಲೆ ಒಳ್ಳೆಯ ಭಾಷಣ ಕೇಳಿದಂತ ಆಯ್ತು ನನಗೆ. ಇಷ್ಟು ದಿವಸ ಏನೋ ಕಳ್ಕೊಂಡಿದ್ದೆ, ಏನೋ ಸಿಕ್ಕಿದೆ ಅಂತ ಆಗಿತ್ತು. ನಾನು ಬರೀಲಿಕ್ಕೆ ಶುರು ಮಾಡಿದ್ದೇನೆ. ಏನಾದ್ರು ಸಲಹೆ ಬೇಕಾದ್ರೆ ಕೇಳ್ತಾನೆ. ತಲಾಶಿ ಅವರಿಗೆ ವಂದನೆಗಳು. ಆಗ್ಲಿ, ಯಾವಾಗ ಬೇಕಾದ್ರೂ ಕೇಳಿ. ರುದ್ರೇಶ, ನೀನೊಬ್ಬ ಹೊಸ ಶಿಷ್ಯ ಸಿಕ್ಕಪ್ಪ. ಉಮಾದೇವಿ ಅವರು ಏನೋ ಹೇಳ್ಬೇಕು ಅಂತಿದ್ದಾರೆ, ಕೈ ಎತ್ತಿದ್ದಾರೆ. ನಮಸ್ಕಾರ ಸರ್, ತನಾಶಿ ಗುರುಗಳಿಗೆ ವಂದನೆಗಳು. ನಮಸ್ಕಾರ. ನಮಸ್ಕಾರಮ್ಮ. ಹಾ ಸರ್, ನಿಮ್ಮ ಪಾಂಡಿತ್ಯಕ್ಕೆ, ನಿಮಗೆ, ನಿಮ್ಮ ಚರಣಾರವಿಂದಗಳಿಗೆ ಅನಂತ ಕೋಟಿ ವಂದನೆಗಳು ಸರ್. ನಿಮ್ಮ ಮಾತು ಕೇಳೋದು, ನಿಮ್ಮನ್ನ ನೋಡೋದು ಒಂದೇ ಪುಣ್ಯ ನಮಗೆ, ಅಷ್ಟೇನೆ. ಬಹಳ ಸಂತೋಷ ಆಯ್ತು ಸರ್. ತಾಯಿ ಶಾರದೆಗೆ ಅಮ್ಮ ಎಲ್ಲ. ನಾನು ಗದಗಿನಲ್ಲಿ 35 ವರ್ಷ ಇದ್ದು ಬಂದಿದ್ದೀನಿ ಸರ್. ಪ್ರತಿ ಸಾರಿ ವೀರನಾರಾಯಣ ಗುಡಿ, ನಿಮ್ಗೆ ಒಂದು ನಮಸ್ಕಾರ ಮೊದ್ಲಿಗೆ. ವೀರನಾರಾಯಣ ಗುಡಿಗೆ ಹೋದಾಗೆಲ್ಲ ಅಲ್ಲಿ ಗರ್ಭಗುಡಿ ಬಾಗಲ ಮೇಲೆ ಇದಾಕಿ, ಈ ನೀವ್ ಹೇಳಿದ್ದು ಹಾಕಿದ್ರು ಸರ್. ಇದು ಈ ಷಟ್ಪದಿನ ದೇವ ಸುತನ ಹೇಳಿದ್ರಲ್ಲ, ವೇದ ಪುರುಷನ ಅದನ್ನ ಹಾಕಿದ್ರು. ಅದನ್ನ ಓದಿನೇ ಬರ್ತಿದ್ವಿ ನಾವು. ಬಹಳ ಸಂತೋಷ ಆಯ್ತು ಸರ್. ಕುಮಾರವ್ಯಾಸನ ಬಗ್ಗೆ ಹೇಳಿದ್ರಿ ನೀವು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಹೇಳ್ತಾರೆ. ಆದ್ರೆ ಈ ದಿನ ತನಾಶಿಯವರ ಮಾತುಗಳನ್ನ ಕೇಳಿ ದ್ವಾಪರ ಯುಗವನ್ನೇ ಇವನ ಹೋಗಿ ಬಂದಂತಾಯ್ತು ಸರ್. ಧನ್ಯವಾದಗಳು ಸರ್. ತುಂಬಾ ಥ್ಯಾಂಕ್ಸ್ ಸರ್. ಮತ್ತೆ ಬನ್ನಿ ಸರ್, ಮತ್ತೆ ಹೇಳ್ಕೊಡಿ ನಮ್ಗೆ. ಧನ್ಯವಾದಗಳು. ಆಗ್ಲಿಮ್ಮ. ಥ್ಯಾಂಕ್ ಯು ಸರ್. ರುದ್ರೇಶ ಮತ್ತು ಉಮಾದೇವಿ ಇಬ್ರು ನನಗೆ 8, 9, 10ನೇ ಕ್ಲಾಸಿನ ಸ್ನೇಹಿತರು, ಬಹಳ ಆಸಕ್ತರು. ಅದರಿಂದ ನನಗೆ ಬಹಳ ಸಂತೋಷ ಆಗತ್ತೆ. ಈಗ ಇನ್ಯಾರಾದ್ರೂ ಮಾತಾಡೋರಿದ್ರೆ ಹೇಳಿ, ಯಾಕಂದ್ರೆ ಯಾರು ಕೈ ಎತ್ತಿಲ್ಲ. ಸರ್, ನಾ ಹೇಳ್ಬೋದಾ? ದಯವಿಟ್ಟು. ಸರ್ ನಮಸ್ತೆ, ನಾನು ಗೀತಾ ಅಂತೇಳಿ. ಅವ್ರು ನನ್ನ ಹೆಸರು ಹೇಳಿದ್ರು, ಪಾಪ ನಾನು ಏನು ಅಂತ ಕೆಲಸ ಮಾಡೇ ಇಲ್ಲ. ನನ್ನ ಹೆಸರು ಸರ್ ಹೇಳಿದ್ರು ಫಸ್ಟಿಗೆ. ಇಲ್ಲ ಬರೀತಿಯಮ್ಮ. ಒಂದು ಬರೆದ್ರು ಬೇಂದ್ರೆ ಹೇಳ್ತಾರೆ, ಒಂದು ಕವಿತೆ ಬರೆದ್ರು ಕವಿ ಆಗ್ತಾರೆ, ಒಂದ್ ಮಗು ಹೆಸರು ತಾಯಿ ಆಗ್ತಾಳೆ. ಹಾಗಾಗಿ ನಿನ್ನ ಒಂದ್ ಪದ್ಯ ನನ್ ಕಿವಿಗೆ ಬಂದಿದ್ಯಮ್ಮ, ಸಾಕು ನನ್ಗಷ್ಟು. ಇಷ್ಟು ಜನರ ಎದುರು ಹೆಸರು ಹೇಳಿದಕ್ಕೆ ಖುಷಿ ಆಯ್ತು. ನಿಜವಾಗಿ ಬರುದಿಲ್ಲ, ಈಗ ಒಂದ್ 5-6 ಬರೆಯೋದಷ್ಟೇ. ಸರಿ ಸರ್, ಮತ್ತೆ ತುಂಬಾ ಚಂದ ಆಯ್ತು ಸರ್. ನಾನು ನಿಜವಾಗಿ ಫಸ್ಟ್ ಟೈಮ್ ಕೇಳಿದ್ದೆ ಇಂಥ ಭಾಷಣ. ನಾನು ನಿಜವಾಗಿ ಕವನ ಬರೆಯೋಳಲ್ಲ. ಇದ್ರ ಟೈಮಲ್ಲಿ, ಕೋವಿಡ್ ಟೈಮಲ್ಲಿ ಶುರು ಮಾಡಿದ್ದು ಸಡನ್ ಆಗಿ ಯಾರನ್ನ ನೋಡಿ. ಈಗ ಅದು ಹವ್ಯಾಸ ಆಯ್ತು ಅಷ್ಟೇ. ಹಾಗೆ ನಾನೊಂದು ಸಣ್ಣದೀಗ ನೀವು ಹೇಳ್ತಾ ಇದ್ದಂಗೆ ಒಂದು ಬರೆದ ಹೇಳ, ಟೈಮ್ ಇದೆಯಾ? ಹೇಳಿ. ಓಡಿ ಬಂದಳು ಮಾತೆ ಶಾರದೆ, ಕೂಡಿ ಹೇಳುತ್ತ ನಿಂದ ಮಹಿಮರು, ನೋಡಿ ಸುಲಭದಿ ಮುದದಿ ನಿಂದಿಹರು, ಹೇಳಿ ಮುದದಿ ನಿಂದಿಹರು, ಹಾಡಿ ಹಳೆಯ ಕಾವ್ಯ ತುಣುಕನು ನೀಡೆ ನಮಗೆ ತೋಷ ಗುರುಗಳು, ದೂಡಿ ದುಃಖವ ಮನವ ಬೆಳಗಿದ ಮಹಿಮ ವಂದ್ಯರಲ. ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಅದೇ ಅಷ್ಟೇ. ತುಂಬಾ ಚೆನ್ನಾಗಿತ್ತು ಸರ್, ಅಷ್ಟೇ, ಏನಿಲ್ಲ, ಮಾತಿಲ್ಲ. ಚೆನ್ನಾಗಿ. ಆಗ್ಲಿ.